ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, ಈ ವಿಡಿಯೋದ ಥಂಬ್ನೇಲ್ ಅನ್ನು ನೋಡಿ ನಿಮಗೆ ಈ ವಿಡಿಯೋದಲ್ಲಿ ನಾನು ಏನನ್ನ ಡಿಸ್ಕಸ್ ಮಾಡೋಕ್ಕೆ ಹೊರಟಿರುವೆ ಎಂಬುದರ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಸೊ ಬಹಳಷ್ಟು ಜನ ಈಗ ಇಲೆಕ್ಷನ್ ಬಂತು ಅಂಥೇಳಿ ಇದೇ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೋದಿಜಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಮೋದಿಜಿಯವರೇ ಬೆಸ್ಟು. 2024 ಲೋಕಸಭಾ ಚುನಾವಣೆಯಲ್ಲಿ ನಾವು ಅವ್ರಿಗೆ ಓಟ್ ಕೊಡ್ತೀವಿ, ಅವರೇ ಬೆಸ್ಟು ಅಂತೇಳಿ ಕೆಲವೊಂದಿಷ್ಟು ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನ 10 ವರ್ಷದಲ್ಲಿ ಮೋದಿ ಏನೂ ಕೆಲಸ ಮಾಡಿಲ್ಲ, ನಮಗೇನೂ ಮಾಡೇ ಇಲ್ಲ, ಸೊ ಅದಕ್ಕಾಗಿ ನಾವು ಈ ಸಲ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡ್ತೀವಿ, ಅವರಿಗೆ ಓಟ್ ಹಾಕ್ತೀವಿ ಅಂತೇಳಿ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಜಕಾರಣಿಗಳು ಹೊಡೆದಾಡ್ಕೊಂಡು ಸಾಯ್ಬೇಕಾಗಿತ್ತು ಇಲ್ಲಿ, ನಾನು ಹಾಕ್ತೀನಿ ಅಂತೇಳಿ. ಬಟ್ ಇಲ್ಲಿ ಜನ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಇನ್ನೊಂದು ತಿಂಗಳಲ್ಲಿ ಈ ಜನಗಳ ಜಾತ್ರೆ ಇದೆ, ಅಂದರೆ ಕೇಂದ್ರ ಲೋಕಸಭಾ ಚುನಾವಣೆ ಇದೆ, ಅಂದರೆ MP ಇಲೆಕ್ಷನ್ ಇದೆ. ಸೊ ಚುನಾವಣೆ ಬಂತಪ್ಪ ಅಂತಂದರೆ ಜನಗಳಿಗೆ ಒಂಥರ ಹಬ್ಬ ಬಂದಂಗೆ, ಮತ್ತೇನಾದರೂ ಬಿಟ್ಟಿ ಭಾಗ್ಯ ಸಿಗತ್ತೆ, ಅದು ಸಿಗತ್ತೆ, ಇದು ಸಿಗತ್ತೆ ಅಂತೇಳಿ ಕಾಯ್ತಾ ಕುಂತಿರ್ತಾರೆ. ಮತ್ತು ಮಾತಾಡೋಕ್ಕೆ ಟಾಪಿಕ್ ಸಿಗತ್ತಲ್ಲ, ಸೊ ಅದನ್ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಜನಗಳಿಗೆ ಜಾತ್ರೆ ಆದರೆ ಈ ಚುನಾವಣೆ ರಾಜಕಾರಣಿಗಳಿಗೆ ಫಜಿತಿಯಾಗಿರುತ್ತೆ. 5 ವರ್ಷ ಕತ್ತೆ ಕಾಯ್ತಾ ಎಲ್ಲೋ ಬಿದ್ದಿರುವ ರಾಜಕಾರಣಿಗಳೆಲ್ಲ ಒಮ್ಮಿಂದೊಮ್ಮೆಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರೋರಾತ್ರಿ ಏನು ಅಭಿವೃದ್ಧಿ, ಏನು ರಸ್ತೆ ಕಾಮಗಾರಿಗಳು, ಏನು ಹೊಸ ಯೋಜನೆಗಳು, ಉದ್ಘಾಟನೆ, ಇವ್ರಿಗೆ ಏನು ಕೆಲಸ ಎಲ್ಲನೂ ಒಮ್ಮಿಂದೊಮ್ಮೆಲೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಜನಗಳ ಜಾತ್ರೆ ಆಗಬೇಕಾದ ಚುನಾವಣೆ ದನಗಳ ಜಾತ್ರೆ ಆಗಿದೆ. ಏಕೆಂದರೆ ಜನ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡಿ ಯಾರಿಗೆ ಓಟ್ ಹಾಕಬೇಕು ಅಂತ ಡಿಸೈಡ್ ಮಾಡಬೇಕು. ಬಟ್ ಜನ ಹಾಗಲ್ಲ, ಯಾರು ನಮಗೆ 500 ರೂಪಾಯಿ ಕೊಡ್ತಾರೆ, ಯಾರು ನಮಗೆ ಚಿಕನ್ ಕೊಡ್ತಾರೆ, ಯಾರು ನಮಗೆ ಸಾರಾಯಿ ಕೊಡ್ತಾರೆ, ಯಾರು ನಮ್ಮ ಕ್ರಿಮಿನಲ್ ಕೆಲಸಗಳನ್ನೆಲ್ಲ ಮುಚ್ಚಾಕ್ತಾರೆ, ನಾವು ಮಾಡಿರೋ ಭ್ರಷ್ಟಾಚಾರವನ್ನು, ಕೊಲೆ ದರೋಡೆಗಳನ್ನು, ರೇಪ್ಗಳನ್ನು ಯಾರು ಮುಚ್ಚಾಕ್ತಾರಲ್ಲ ಅವ್ರಿಗೆ ನಾನು ಓಟ್ ಹಾಕ್ತೀನಿ. ಯಾರು ನಮ್ಮ ಜಾತಿಯವನಿದಾನೋ, ಯಾವನು ನಮ್ಮ ಧರ್ಮದವನಿದಾನೋ ಅವ್ನಿಗೆ ಓಟ್ ಹಾಕ್ತೀವಿ. ಸೊ ಈ ಜನಗಳ ಜಾತ್ರೆ ಆಗೋ ಬದಲು ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ತಮಾಷೆ ಆಗಿದೆ, ಗೇಲಿ ಆಗಿಬಿಟ್ಟಿದೆ ಚುನಾವಣೆ ಅನ್ನೋದು. ದನಗಳ ಜಾತ್ರೆ ಆಗಿದೆ. ಸೊ ಜನ ಅಂತೂ ಪ್ರತಿ ಸಲ ತಪ್ಪನ್ನು ಮಾಡೇ ಮಾಡ್ತಾರೆ. ಸೊ ಈ ಸಲನೂ ಕೂಡ ಅವರು ತಪ್ಪನ್ನು ಮಾಡೇ ಮಾಡ್ತಾರೆ. ಬಟ್ ನಾನು ಮಾಡಿರೋ ಒಂದು ದೊಡ್ಡ ತಪ್ಪನ್ನು ಬೇರೆಯವರು ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವೆ. ಸೊ 2024ರಲ್ಲಿ ಬೆಸ್ಟ್ ಆಗಿರುವಂತಹ ಪ್ರಧಾನಮಂತ್ರಿಯನ್ನು ಸೆಲೆಕ್ಟ್ ಮಾಡೋದು ಹೇಗೆ, ಯಾರು ಪ್ರಧಾನಮಂತ್ರಿ ಆದರೆ ಬೆಸ್ಟ್ ಆಗಿರುತ್ತೆ, ಸೊ ನಾನು ಮಾಡಿರುವ ತಪ್ಪೇನು, ಸೊ ನೀವು ಮಾಡಬಾರ್ದಾದ ತಪ್ಪೇನು ಅನ್ನೋದರ ಬಗ್ಗೆ ಹೇಳುವೆ. ಕೊನೆಯಲ್ಲಿ 2024ರಲ್ಲಿ ನಾನು ಯಾರಿಗೆ ಸಪೋರ್ಟ್ ಮಾಡ್ತಾ ಇರುವೆ ಅನ್ನೋದನ್ನು ಹೇಳುವೆ. ಸೊ ಇದಿಷ್ಟು ಟಾಪಿಕನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವೆ. ಸೊ ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನಾನೊಂದು ಡಿಸ್ಕ್ಲೇಮರನ್ನು ಕೊಡುವೆ. ಸೊ ನೀವು ಏನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನು ನಾನು ಈ ವಿಡಿಯೋದಲ್ಲಿ ಮಾತನಾಡಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರುವ ಕಂಟೆಂಟು ನಿಮಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಸೊ ಗುಲಾಮರಿಗಂತೂ ಮೆದುಳೇ ಇಲ್ಲ, ಅಂಧ ಭಕ್ತರಿಗೆ ಮೆದುಳಿದೆ, ಬಟ್ ಅದರಲ್ಲಿ ಬುದ್ಧಿ ಇಲ್ಲ, ಬರೀ ಸಗಣಿ ಇದೆ. ಸೊ ನೀವು ಗುಲಾಮರು ಮತ್ತು ಅಂಧ ಭಕ್ತರು ಇಬ್ಬರು ಕೂಡ ವಿಡಿಯೋ ನೋಡೋಕ್ಕೆ ಹೋಗಬೇಡಿ, ಇದು ನಿಮಗೆ ಇಷ್ಟ ಆಗಲ್ಲ. ಸೊ ಯಾರು ಎಜುಕೇಟೆಡ್ ಆಗಿದ್ದೀರೋ, ಮ್ಯಾಚೂರ್ಡ್ ಆಗಿದ್ದೀರೋ, ಸೊ ಮತ್ತು ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ತಾಳ್ಮೆಯಿಂದ ಕೇಳಿಕೊಂಡು ಅದಾದ ನಂತರ ಬೈಗುಳಗಳನ್ನು ಬೈಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇದೆನೋ ಅವರು ಧೈರ್ಯವಾಗಿ ನೋಡ್ಬೋದು. ಸೊ ನೀವು ಲೈಕ್ ಮಾಡಬೇಡಿ, ನಿಮಗಿದು ಇಷ್ಟನೇ ಆಗಲ್ಲ, ಡಿಸ್ಲೈಕ್ ಮಾಡಿನೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ? ಸರಿ, ಮೊದಲಿಗೆ ನಾನು ನಿಮ್ಮನ್ನೇ ಕೇಳುವೆ, 2024ರಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಿಮ್ಮ ಅನಿಸಿಕೆಯಾಗಿದೆ. ಸೊ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವೆ. ಸೊ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ಮಂಡನೆ ಮಾಡುವ ಹಕ್ಕಿದೆ, ಆರ್ಟಿಕಲ್ 19ನಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೇನು ಅನಿಸುತ್ತೆ, 2024ರಲ್ಲಿ ಮತ್ತೆ ಮೋದಿಜಿನೇ ಪ್ರಧಾನಮಂತ್ರಿ ಆಗಬೇಕು ಅಂತ ಅನಿಸಿದರೆ ಸೊ ಅವರ ಹೆಸರನ್ನು ಕಮೆಂಟ್ ಮಾಡಿ. ಬರೀ ಕಮೆಂಟ್ ಮಾಡೋದಲ್ಲ, ಜೊತೆಗೆ 10 ಕಾರಣಗಳನ್ನು ಕೊಡಿ. ನೀವು ಅನಾಲಿಸಿಸ್ ಮಾಡ್ತಾ ಇದ್ದೀರಲ್ಲ, ನಮ್ಮ ಉದ್ದೇಶ ಏನಿದೆ, 2024ರಲ್ಲಿ ಬೆಸ್ಟ್ ಆಗಿರುವಂತಹ ಪ್ರೈಮ್ ಮಿನಿಸ್ಟರನ್ನು ಸೆಲೆಕ್ಟ್ ಮಾಡೋದಿದೆ. ಸೊ ಅದಕ್ಕಾಗಿ ನಿಮಗೆ ಮೋದಿಜಿನೇ ಬರಬೇಕು, ಅವರೇ ಬೆಸ್ಟ್ ಅಂತ ಅನಿಸಿದರೆ 10 ಕಾರಣಗಳನ್ನು ಕೊಡಿ. ಯಾಕೆ ಮೋದಿಜಿನೇ ಬೆಸ್ಟು ಅನ್ನೋದಕ್ಕೆ 10 ಕಾರಣ ಕೊಡಿ, ಕಮೆಂಟ್ ಮಾಡಿ. ಇನ್ನು ಕೆಲವೊಂದಿಷ್ಟು ಜನರಿಗೆ ಮೋದಿಜಿ ಇಷ್ಟ ಇರಲ್ಲ, ಪರನೂ ಇರುತ್ತೆ, ವಿರೋಧನೂ ಇರುತ್ತೆ. ಸೊ ನಾನು ಯಾರ ಪರವಾಗಿದ್ದೀನಿ ಅನ್ನೋದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ. ಬಟ್ ಈಗ ನೀವು ಹೇಳೋ ಥರ ಮಾಡಿ. ಸೊ ಇನ್ನು ಕೆಲವೊಂದಿಷ್ಟು ಜನರಿಗೆ ಯಾರಿಗೆ ಮೋದಿಜಿ ಇಷ್ಟ ಇಲ್ವೋ ಅವ್ರು ಬರೀರಿ, ನನಗೆ ಈ 10 ಕಾರಣಗಳಿಂದಾಗಿ ಮೋದಿಜಿ ಇಷ್ಟ ಇಲ್ಲ ಅಂಥೇಳಿ ಬರೀರಿ. ಇನ್ನು ಯಾರಿಗೆ ರಾಹುಲ್ ಗಾಂಧಿ 2024ಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹಗಲ್ಗನಿಸಿದೆನೋ ಸೊ ಅವರು ಕೂಡ ಬರೀರಿ, ಯಾಕೆ ರಾಹುಲ್ ಗಾಂಧೀಜಿನೇ ಪ್ರಧಾನಮಂತ್ರಿ ಆಗಬೇಕು, ಅಂಥದ್ದೇನು ಮಹಾನ್ ಕಾರ್ಯಗಳಾಗೋದಿದೆ ಅನ್ನೋದನ್ನು 10 ಕಾರ್ಯಗಳನ್ನು ಬರೀರಿ.
ನಿಮಗೀಗ ಎಲ್ಲರೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಬರ್ತಾರೆ, ನನ್ನನ್ನು ಆರಿಸಿ ಕೊಡಿ, ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ನಾನು ನ್ಯಾಯ ಕೊಡಿಸ್ತೀನಿ, ನಾನು ದೊಡ್ಡ ಸಜ್ಜನ ಅಂಥೇಳಿ ಎಲ್ಲರೂ ಹೇಳ್ತಾರೆ. ಸೊ ಈ ನ್ಯೂಸ್ ಚಾನಲ್ನವರು ಹೇಳೋದನ್ನು ಮತ್ತು ಯೂಟ್ಯೂಬರ್ಗಳನ್ನು ಹೇಳೋದನ್ನು ಕೇಳಬೇಡಿ. ನೀವು ನಿಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡಿ, ನೀವು ಸ್ವತಃ ವಿಚಾರ ಮಾಡಿ. ನಾನು ಯಾಕೆ ಇವ್ರಿಗೆ ಓಟ್ ಹಾಕಬೇಕು, ಅದಕ್ಕೆ 10 ಕಾರಣ, ಇವ್ರಿಗೆ ಹಾಕಬಾರ್ದಂದ್ರೂ ಕೂಡ 10 ಕಾರಣ, ಯಾಕಂದರೆ ನಮಗೆ ಬೆಸ್ಟ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡೋದಿದೆ. ಸೊ ಇದನ್ನು ಕಮೆಂಟ್ ಮಾಡಿ, ಓಕೆನಾ? ಕಮೆಂಟ್ ಮಾಡಿದ ನಂತರ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಆಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ದೇಶದಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಜನಗಳಂತೂ ದನಗಳ ಥರನೇ ವರ್ತಿಸ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನು ನೋಡಿ, ದೇಶಕ್ಕೆ ಯಾರು ಬೇಕು, ಮುಂದಾಲೋಚನೆ ಇರಬೇಕು, ಸಜ್ಜನರಾಗಿರಬೇಕು, ಕ್ಯಾರೆಕ್ಟರ್ ಕ್ಲೀನ್ ಇರಬೇಕು, ಪ್ಯಾಂಟ್ ಜಿಪ್ ಟೈಟ್ ಆಗಿರಬೇಕು, ಇಂಥವರನ್ನು ಆಯ್ಕೆ ಮಾಡೋ ಬದಲು ನಮ್ಮ ಜನ ಏನು ಮಾಡ್ತಾರಪ್ಪ ಅಂತಂದರೆ, ಪ್ರತಿ ಸಲ ಇವರೇ ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ತಮ್ಮ ಏರಿಯಾದಲ್ಲಿ ನಾಲಾಯಕರನ್ನು ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಭ್ರಷ್ಟ ದುಷ್ಟ ರೇಪಿಸ್ಟರನ್ನೇ ಸೆಲೆಕ್ಟ್ ಮಾಡ್ತಾರೆ. CM ಇಲೆಕ್ಷನ್ ಬಂದಾಗಲೂ ಹಾಗೆ ಮಾಡ್ತಾರೆ. MLA ಎಲೆಕ್ಷನ್ ಬಂದಾಗ ಇವರೇ CM ಆಗಬೇಕು ಅಂಥೇಳಿ ತಮ್ಮ ಏರಿಯಾದಲ್ಲಿ ಕತ್ತೆಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಪ್ರತಿ ಸಲ ಇಲೆಕ್ಷನ್ ಬಂದಾಗ ಜನ ಇದನ್ನೇ ಮಾಡ್ತಾರೆ. ಇಷ್ಟು ವರ್ಷ ಇದನ್ನೇ ಮಾಡಿದರೆ, ಮುಂದೆ ಕೂಡ ಇದನ್ನೇ ಮಾಡ್ತಾ ಹೋಗ್ತಾರೆ. ನೀವು ಮೋದಿಜಿಯವರನ್ನಾದರೂ ಪ್ರೈಮ್ ಮಿನಿಸ್ಟರ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ರಾಹುಲ್ ಗಾಂಧಿಯನ್ನೇ ಪ್ರೈಮ್ ಮಿನಿಸ್ಟರ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಬಟ್ ನೀವು ಒಂದು ಕಟು ಸತ್ಯವನ್ನು ಏನನ್ನ ಅರ್ಥ ಮಾಡಿಕೊಳ್ಬೇಕಪ್ಪ ಅಂತಂದರೆ, ಮೋದಿಜಿಯವರು ಕೂಡ ನಿಮ್ಮ ಕೆಲಸ ಮಾಡಲ್ಲ, ರಾಹುಲ್ ಗಾಂಧಿಯವರು ಕೂಡ ನಿಮ್ಮ ಕೆಲಸ ಮಾಡಲ್ಲ. ಸೊ ನಿಮ್ಮ ಕೆಲಸ ಯಾರು ಮಾಡ್ತಾರಪ್ಪ ಅಂತಂದರೆ, ನಿಮ್ಮ ಏರಿಯಾದ MLAಗಳು MP ಗಳು ಮಾಡ್ತಾರೆ. ಸೊ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಜನ ಏನು ಮಾಡ್ತಾರೆ, ಮೋದಿಜಿಯವರನ್ನು ಪ್ರೈಮ್ ಮಿನಿಸ್ಟರ್ ಮಾಡೋದಿದೆ, ಒತ್ತು BJPಗೆ. ಇನ್ನು ಕೆಲವೊಂದಿಷ್ಟು ಜನ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಹಾಕಬೇಕು, ಒತ್ತು ಕಾಂಗ್ರೆಸ್ಗೆ. ಸೊ ನೀವು ಅಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಾ, ಟಾಪ್ ಆರ್ಡರ್ ನೋಡ್ತಾ ಇದ್ದೀರಾ, ಬಟ್ ಕೆಳಗಡೆ ಫೌಂಡೇಶನ್ನೇ ಪಕ್ಕ ಇಲ್ಲ. ಕಾಮನ್ ಸೆನ್ಸ್ ಇದೆ ಗುರು. ಫೌಂಡೇಶನ್ ನೆಟ್ಟಿಗಿರ್ದಿದ್ರೆ ಬಿಲ್ಡಿಂಗ್ ಜಾಸ್ತಿ ದಿನ ತಾಳಲ್ಲ, ಬಿಲ್ಡಿಂಗ್ ಖರಾಬಾಗಿರುತ್ತೆ. ಸೊ ನೀವೇ ಅದರಲ್ಲಿ ಬಿದ್ದು ಸತ್ತೋಗ್ತೀರಾ. ಸೊ ನಿಮ್ಮ ಮನೆ ನೆಟ್ಟಿಗಿರಲ್ಲ. ಸೊ ಫೌಂಡೇಶನ್ ನೆಟ್ಟಿಗಿರ್ಬೇಕಂದ್ರೆ ಏನು ಮಾಡಬೇಕು, ನೀವು ಫಸ್ಟು ನಿಮ್ಮ ಏರಿಯಾದಲ್ಲಿ ಯಾರಿಗೆ ಟಿಕೆಟ್ ಸಿಗ್ತಾ ಇದೆ ಅನ್ನೋದನ್ನು ನೋಡಬೇಕು. ನಿಮ್ಮ ಏರಿಯಾದಲ್ಲಿ ಯಾರಿಗೆ ಈ ಪಾರ್ಟಿಗಳು ಕೊಟ್ಟಿರ್ತಾರಲ್ಲ, BJPಯವರಾಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅವರು ಯೋಗ್ಯ ಕ್ಯಾಂಡಿಡೇಟ್ ಇದಾರಾ ಅಥವಾ ಇಲ್ವಾ ಅಂಥೇಳಿ ನೋಡಬೇಕು. ಒಂದು ವೇಳೆ ಅವರು ಅಯೋಗ್ಯರಾಗಿದ್ದರೆ ನೀವು ಪಾರ್ಟಿಗೆ ಹೇಳಬೇಕು, ಬರೀರಿ ಮೋದಿಜಿಯವರಿಗೆ ಲೆಟ್ರು, ಬರೀರಿ ರಾಹುಲ್ ಗಾಂಧಿಯವರಿಗೆ ಲೆಟ್ರು, ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರಿಗೆ ಬರೀರಿ. ಸೊ ಇವರು ಯೋಗ್ಯರಾದವರಲ್ಲ, ಸೊ ನೀವೇ ನಮಗೆ ಪ್ರೈಮ್ ಮಿನಿಸ್ಟರ್ ಆಗೋದಿದೆ, ಬಟ್ ಇವ್ರು ನಮಗೆ ಇಷ್ಟ ಅಲ್ಲ ಗುರು, ಬೇರೆಯವ್ರಿಗೆ ಟಿಕೆಟ್ ಕೊಡಿ, ನಾವು ಹಾಕ್ತೀವಿ, ಇಲ್ಲಾಂದರೆ ಹಾಕಲ್ಲ. ಹೇಳಿ ಅಲ್ಲ, ಹೇಳಿದರೆ ಅವ್ರು ಬದಲಾಯಿಸ್ತಾರೆ. ಯಾಕಂದರೆ ಎಲ್ಲರ ಉದ್ದೇಶ ಏನಿದೆ, ಜಾಸ್ತಿ MP ಗಳನ್ನ ಗೆಲ್ಲಿಸೋದಿದೆ, ರೈಟ್? ಸೊ ಹಿಂಗಿದ್ದಾಗ ಅವ್ರು ಬದಲಾಯಿಸ್ತಾರೆ. ನೀವು ಹೇಳಲ್ಲ, ಅದಕ್ಕೆ ಅವರು ನಿಮ್ಮ ಮಾತು ಕೇಳಲ್ಲ. ಹೇಳಿದರೆ ಕೇಳ್ಬೋದೇನೋ. ಸೊ ಈ ತಪ್ಪನ್ನು ನಾನು ಕೂಡ ಮಾಡಿರುವೆ. ಸೊ ನಾನು 2014 ಇಲೆಕ್ಷನ್ ಬಂದಾಗ ನಾನಿನ್ನೂ ಕಾಲೇಜ್ನಲ್ಲಿದ್ದೆ. ಸೊ ಆವಾಗ ನನಗೆ ವೋಟರ್ ID ಬಂದಿರಲಿಲ್ಲ. ಸೊ 2017ರಲ್ಲಿ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು. ಸೊ ಆವಾಗ ನಾನು ನನ್ನ ವೋಟರ್ IDಯನ್ನು ಮಾಡಿಸಿದೆ. ಸೊ 2018ಕ್ಕೆ ನಾನು ನಮ್ಮ ಸ್ಟಾರ್ಟಪ್ಪನ್ನು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅತನಿ ಸಿಟಿಯಲ್ಲಿ ಪ್ರಾರಂಭಿಸಿದೆ. ಸೊ ಆವಾಗ ನಾನು ಬಹಳಷ್ಟು ಕನಸುಗಳೊಂದಿಗೆ ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಮುದ್ರಾ ಯೋಜನೆ ಇದೆ, ಸ್ಟಾರ್ಟಪ್ ಸೀಡ್ ಫಂಡಿಂಗ್ ಇದೆ, ಮತ್ತು ಸ್ಟಾರ್ಟಪ್ಪಲ್ಲಿ ಗೋರ್ಮೆಂಟ್ ಕಡೆಯಿಂದ ಗ್ರ್ಯಾಂಟ್ಗಳಿವೆ, ಬಹಳಷ್ಟು ಥರದ ಎಕ್ಸಲ್ರೇಷನ್ ಪ್ರೋಗ್ರಾಮು, ಇನ್ಕ್ಯುಬೇಷನ್ ಪ್ರೋಗ್ರಾಮು, ಲೋನ್ ತೆಗೆದುಕೊಳ್ಳೋದಕ್ಕೆ ಅವಕಾಶ, ನಾವು ಯಾವುದೇ ಹೊಲ ಮನೆ ಅಂದರೆ ಗ್ಯಾರಂಟಿಯನ್ನು, ಕೋಲ್ಯಾಟ್ರಲ್ ಸೆಕ್ಯೂರಿಟಿಯನ್ನು ಇಡದೇನೆ ಲೋನ್ ತೊಗೋಬೋದು. ಸೊ ಇಷ್ಟೆಲ್ಲ ಯೋಜನೆಗಳಿವೆ ಅಂಥೇಳಿ ನಾನು ನನ್ನ ಸ್ಟಾರ್ಟಪ್ಪನ್ನು ಖುಷಿಯಿಂದ ಸ್ಟಾರ್ಟ್ ಮಾಡಿದ್ದೆ. ಬಟ್ ನಾನು ಅಂದ್ಕೊಂಡಿರೋ ಥರ ಯಾವುದೇ ಫೆಸಿಲಿಟಿಗಳು ಸಿಗಲಿಲ್ಲ. ನನಗೆ 5 ಲಕ್ಷ ಬಿಡಿ 50,000 ಲೋನ್ ಕೂಡ ಸಿಗಲಿಲ್ಲ. ಸೊ ಹೀಗಾಗಿ ನಾನು ಅತನಿ ಸಿಟಿಯನ್ನು ಬಿಟ್ಟು ರಿಜಿಸ್ಟರ್ಡ್ ಆಫೀಸ್ ಅಲ್ಲೇ ಇದ್ದರೂ ಕೂಡ ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ ಕೂಡ ಏನು ಕೆಲಸ ಆಗಲಿಲ್ಲ. ಸೊ ಅದಕ್ಕಾಗಿ ನಾನು ಪುಣೆಯಲ್ಲಿ ಹೋಗಿ, ಸೊ ಅಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ನ ಹೆಲ್ಪ್ ತೆಗೆದುಕೊಂಡು, ನನಗೆ ಬೇಕಾದಂತಹ ಟೀಚರ್ಗಳ ಹೆಲ್ಪನ್ನು ತೆಗೆದುಕೊಂಡು ಅಲ್ಲಿ ನಾನು ನನ್ನ ಸ್ಟಾರ್ಟಪ್ಪನ್ನು ಶುರು ಮಾಡಿದೆ. ಸೊ 2019 ಇಲೆಕ್ಷನ್ ಬತ್ತಲ್ಲ, ಸೊ ಆವಾಗ ಬಂದಾಗ ನಮ್ಮ ವಾರ್ಡ್ನ ಕಾರ್ಯಕರ್ತರು ಇರ್ತಾರಲ್ಲ, ಅವ್ರು ಕಾಲ್ ಮಾಡಿದ್ರು, ನೋಡು ನೀನು ಸ್ಟಾರ್ಟಪ್ ಮಾಡಿದೀಯಾ, ಸೊ ನಿನಗೂ ಕೂಡ ಸವಲತ್ತುಗಳು ಸಿಗ್ತವೆ, ಇವ್ರು ಬೆಸ್ಟು. ಸೊ ನನಗೆ ಒಪಿನಿಯನ್ ಒಳ್ಳೆಯದೇ ಇತ್ತು ಮೋದಿಜಿಯವ್ರ ಬಗ್ಗೆ. ಅದಕ್ಕಾಗಿ ನಾನು ನಮ್ಮ ಏರಿಯಾದಲ್ಲಿ ಅತನಿ ಏನಿದೆಯಲ್ಲ, ಇದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಂಡರ್ನಲ್ಲಿ ಬರುತ್ತೆ. ಸೊ ನಾನು ಜಾಸ್ತಿ ಯೋಚನೆನೇ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಮಗೆ ಇಷ್ಟೆಲ್ಲ ಸೌಲಭ್ಯಗಳು ಬೇಕಂತಂದರೆ ಮೋದಿಜಿ ಒನ್ಸ್ ಅಗೇನ್ ಪ್ರೈಮ್ ಮಿನಿಸ್ಟರ್ ಆಗಲೇಬೇಕು. ಸೊ ಅದಕ್ಕಾಗಿ ನಾವು ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂಥೇಳಿ ಚಿಕ್ಕೋಡಿಯಲ್ಲಿ ಯಾರು MP ಇಲೆಕ್ಷನ್ಗೆ ನಿಂತಿದ್ದಾರೆ, ಸೊ ಅವ್ರು ಕೆಲಸ ಮಾಡ್ತಾರೋ ಅಥವಾ ಇಲ್ವೋ ಯಾವುದನ್ನು ಕೂಡ ಯೋಚನೆನೇ ಮಾಡಲಿಲ್ಲ ಗುರು. ಸೊ ನಾನು ಪುಣೆಯಿಂದ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟು ಒನ್ ಡೇ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಇಲ್ಲಿ ಬಂದು ಓಟಾಗಿ ಹೋದೆ.
ಸೊ ನನಗೆ ಗೊತ್ತೇ ಇರಲಿಲ್ಲ, ನನ್ನ ತಲೆಯಲ್ಲಿ ಒಂದೇ ಇತ್ತು, ಸೊ ಮೋದಿಜಿ ಒನ್ಸ್ ಅಗೇನ್ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಸೊ ಇಲ್ಲಿ ಚಿಕ್ಕೋಡಿಯಲ್ಲಿ ಯಾರು ನಿಂತಿದ್ದಾರೆ, ಇವರು ಯೋಗ್ಯರ ಅಥವಾ ಇಲ್ವಾ ಏನೂ ಯೋಚನೆ ಮಾಡಲಿಲ್ಲ ನಾನು. ಸೊ ಯಾರಿದ್ದಾರೆ ಅಂತಲೂ ಕೂಡ ನಾನು ನೋಡಲಿಲ್ಲ, ಅವ್ರ ಹೆಸರೇನು, ಏನಿದೆ, ಕ್ವಾಲಿಫಿಕೇಷನು, ಏಜ್ ಎಷ್ಟಾಗಿದೆ, ಮುಂಚೆ ಏನೇನು ಕೆಲಸ ಮಾಡಿದ್ದಾರೆ, ನಥಿಂಗ್, ಏನು ಕೂಡ ಯೋಚನೆ ಮಾಡಿದೆ. ನಾನು ಒಂಥರ ಬ್ಲೈಂಡಾಗಿ ಒತ್ತಾ ಇರ್ತಾರಲ್ಲ ಕಣ್ಣು ಮುಚ್ಕೊಂಡು, ಆ ರೀತಿ ಒತ್ತು ಬಂದುಬಿಟ್ಟೆ. ಸೊ ನಾನು ಆ ರೀತಿ ಹಾಕಿದಾಗ ನನಗೆ ಯಾವಾಗ ಗೊತ್ತಾಗ್ತಪ್ಪ ಅಂದರೆ ನಾನು ಯಾರಿಗೆ ಹಾಕಿದ್ದೀನಿ ಅಂಥೇಳಿ, ನಾನು ನೆಕ್ಸ್ಟ್ 2 ವರ್ಷ ಬಿಟ್ಟು ಸೊ ನನ್ನ ಸ್ಟಾರ್ಟಪ್ಗಾಗಿ ಮತ್ತೆ ಒದ್ದಾಡುವಾಗ, ಲೋನ್ಗಾಗಿ ಪ್ರಾಬ್ಲಮ್ ಆಗುವಾಗ ಸೊ ಕಾಂಟ್ಯಾಕ್ಟ್ ಮಾಡಬೇಕಲ್ಲ ರಾಜಕಾರಣಿಗಳನ್ನು. ಸೊ ನಮ್ಗೆ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತಂದರೆ ನಾವು ಹೋಗೋದು ಫಸ್ಟ್ ಇವ್ರಿಗೆ ಓಟ್ ಹಾಕಿರ್ತೀವಿ ಅಂದರೆ ಇವ್ರ ಕಡೆಯಿಂದ ಕೆಲಸ ಇರುತ್ತೆ. ಸೊ ಅವಾಗ ನನಗೆ ಒಂದು ಐಡಿಯಾ ಬಂತು, ಸೊ ನಾನು ಇವ್ರಿಗೆ ಓಟ್ ಹಾಕಿದ್ದೀನಿ ಅಂಥೇಳಿ. ಸೊ ನಾನು ಎಜುಕೇಟೆಡ್ ಆಗಿದ್ದರೂ ಕೂಡ ಈ ತಪ್ಪನ್ನು ಮಾಡಿರುವೆ. ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಮುಂದೆ ನಾನು ನನ್ನ ಸ್ಟಾರ್ಟಪ್ಗೆ ಲೋನ್ ಸಿಗ್ತಾ ಇಲ್ಲ ಅಂಥೇಳಿ ಎಲ್ರಿಗೂ ಹೇಳಿದರೆ ಯಾರೂ ಕೇಳಲ್ಲ ಅಂಥೇಳಿ ನನ್ನ ಬೇರೆ ಸ್ಟಾರ್ಟಪ್ಗಳಿಂದ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು, ಫ್ರೆಂಡ್ಸ್ಗಳ ಹೆಲ್ಪನ್ನು ತೆಗೆದುಕೊಂಡು ಅತನಿಯಿಂದಲೇ ನನ್ನ ರೋರಿಂಗ್ ಇಂಡಿಯಾ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದೆ. ಸೊ ಆವಾಗ ನಮ್ಮ ಟೀಮ್ನವರೆಲ್ಲರೂ ಕೂಡ 3-4 ಗಾಡಿಗಳು ಕೂಡ MH ಪಾಸಿಂಗ್ದೇ ಇದ್ವು. ಸೊ ನನ್ನ ಹತ್ರ ನಮ್ಮ ರಿಲೇಟಿವ್ಸ್ಗಳು ಕೊಟ್ಟಿರೋ KA ಪಾಸಿಂಗ್ ಗಾಡಿ ಇತ್ತು, ಬಟ್ ಮಿಕ್ಕವ್ರದೆಲ್ಲ MH ಪಾಸಿಂಗ್ ಗಾಡಿಗಳೇ. ಸೊ ಆವಾಗ ಅತನಿಯಲ್ಲಿ ಪೊಲೀಸರು ಬೇಕಂತ ಹೆರೇಜ್ ಮಾಡಿದರು. ಒಂದೊಂದೇ ದಿನದಲ್ಲಿ 3-4 ಸರ್ತಿ ಹಿಡಿದಿರೋ ಗಾಡಿಗಳನ್ನು ಸೇಮ್ ಹಿಡಿಯೋದು, ದುಡ್ಡಿಗಾಗಿ, ಬೇರೆ ಬೇರೆ ರೀಸನ್ಗಾಗಿ ಈ ರೀತಿ ಮಾಡ್ತಾಯಿದ್ರು. ಇಲ್ಲಿರುವ ಲೋಕಲ್ ರಾಜಕಾರಣಿಗಳಿಗೆ ತಮ್ಮ ಭ್ರಷ್ಟಾಚಾರ ಎಲ್ಲಿ ಹೊರಗೆ ಬರುತ್ತೋ ಅನ್ನೋ ಹೆದರಿಕೆ ಇತ್ತು. ಅಂದರೆ ಇವರೆಲ್ಲ ಗುಡಿ ಗುಂಡಾರಗಳಿಗೆ, ಟೂರಿಸ್ಟ್ ಪ್ಲೇಸ್ಗಳಿಗೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ 100 ಕೋಟಿ ಫಂಡ್ ತಂದುಬಿಟ್ಟು ಏನು ಬದನೆಕಾಯಿನೂ ಮಾಡಿರಲಿಲ್ಲ. ಸೊ ನಾವು ಅದನ್ನು ಎಕ್ಸ್ಪೋಸ್ ಮಾಡೋದು ಉದ್ದೇಶ ಆಗಿರಲಿಲ್ಲ. ಏನಿದೆ ಗುಡು, ಟೂರಿಸಮಲ್ಲಿ ಇಷ್ಟು ಒಳ್ಳೆ ಕಂಟೆಂಟ್ ಇದೆ, ಇದು ನಮ್ಮ ಇತಿಹಾಸ, ಇದು ನಮ್ಮ ವಾಸ್ತುಶಿಲ್ಪ, ಹಿಂಗಿದೆ ಅನ್ನೋದನ್ನು ಒಂದು ಪ್ರಮೋಟ್ ಮಾಡುವಂತಹ ನಾನು ಪ್ರಾಜೆಕ್ಟ್ ಮಾಡ್ತಾಯಿದ್ದೆ. ಬಟ್ ಇದ್ರ ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಈ ರೀತಿ ಕುತಂತ್ರಗಳು ಶುರುವಾದವು. ಸೊ ಆವಾಗ ನಾನು ಯಾವಾಗ ಪೊಲೀಸ್ನವರ ಕಡೆಯಿಂದ ನನಗೆ ಹೆರಾಸ್ಮೆಂಟ್ ಆಯಿತು, MP ಅವರನ್ನಂತೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಯಾರ ಮಾತು ಕೇಳಿ ಓಟ್ ಹಾಕಿದ್ನಲ್ಲ ಕಾರ್ಯಕರ್ತನಿಗೆ ಫೋನ್ ಮಾಡಿದೆ, ಯಾರಿದ್ದಾರೆ ಗುರು ಅಂತಂದಾಗ ಅವರು MP ಅವರ PROನ ನಂಬರ್ ಕೊಟ್ಟರು. ಅವ್ರ ಸರ್ನೇಮು ಹಿರೇಮಠ್ ಅಂತೇಳಿ. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ಈ ರೀತಿ ಮಾಡ್ತಾ ಇದ್ದೀವಿ ಸರ್, ಈ ರೀತಿ ಪ್ರಾಬ್ಲಮ್ ಆಗಿದೆ, ಪೊಲೀಸ್ನವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಅವ್ರೇನು ಅನ್ಬೇಕು ಹೇಳಿ, ಇದೆಲ್ಲ ಕಡೆ ಇರೋ ವಿಷಯ ಇದೆ, ದುಡ್ಡು ಕೊಟ್ಟು ಹೋಗು. ಸೊ ನಾನು ಇಲ್ಲಿ ಆವಾಗ ಯೋಚನೆ ಮಾಡಬೇಕಾಗಿತ್ತು, 2019ರಲ್ಲಿ ಓಟ್ ಹಾಕುವಾಗ ಯಾರಿಗೆ ಹಾಕ್ತಾ ಇದ್ದೀನಿ, ಆ ವ್ಯಕ್ತಿ ಎಂಥವ್ರು ಅಂಥೇಳಿ. ಬಟ್ ಅವ್ರು ಕೇರೆ ಮಾಡಲಿಲ್ಲ. ಸೊ ಈ ರೀತಿ ಅಂದಿದ್ದಕ್ಕೆ ನಾನು ಅವ್ರನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಈ ಪೊಲೀಸ್ನವ್ರು ಆದ ರದ್ದಾಂತವನ್ನೆಲ್ಲ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಆವಾಗಲೇ ಅಪ್ಲೋಡ್ ಮಾಡಿರುವೆ 1 ವರ್ಷದ ಹಿಂದೆನೇ. ಸೊ ಆವಾಗ ನೋಡಿಬಿಟ್ಟು ನಾನು ಹೋದೆ, ಚಿಕ್ಕೋಡಿಯಲ್ಲಿ ಇವರ ಒಂದು ಜನಸಂಪರ್ಕ ಆಫೀಸ್ ಇದೆ, ಹೋದೆ, ಅಲ್ಲಿ ಕೂಡ ಹೇಳಿದೆ. ಅವ್ರಂತಂದ್ರು ನಾನು ಟೂರಿಸಮಲ್ಲಿರೋ ಡೈರೆಕ್ಟರ್ಗೆ ಮೀಟ್ ಆಗ್ತೀವಿ ಅಂತೇಳಿ 2 ನಂಬರ್ ಕೊಟ್ಟರು. ಸೊ ಸಾಯಂಕಾಲ 6 ಗಂಟೆ ಆಗಿತ್ತು, ನಾನು ಅಲ್ಲಿಂದ ರಿಟರ್ನ್ ಬಂದೆ. ಮರುದಿನ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ಅವರೇನೂ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ನಾನು ಮಾಡೋದೇ ಇಲ್ಲ, ಕೇಳೋದೇ ಇಲ್ಲ. ಸೊ ನಾನು MP ಅವರಿಗೆ ಡೈರೆಕ್ಟಾಗಿ ಮೀಟ್ ಆಗೋಕ್ಕೆ 7-8 ಸಲ ಟ್ರೈ ಮಾಡಿದ್ರು ಕೂಡ ಮೀಟ್ ಆಗಲ್ಲ. ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಟೂರ್ಗೆ ಹೋಗಿದ್ದಾರೆ ಅಂಥೇಳಿ. ಸೊ ಇವರು ಕರ್ನಾಟಕದಿಂದ ಮುಜರಾಯಿ ಇಲಾಖೆಯಿಂದ ಮಹಾರಾಷ್ಟ್ರದ ಮಂದಿರಗಳಿಗೆ ದುಡ್ಡು ಕೊಡ್ತಾರೆ. 1 ರೂಪಾಯಿ 2 ರೂಪಾಯಿ ಅಲ್ಲ, 10 ಕೋಟಿ 11 ಕೋಟಿ ಕೊಡ್ತಾರೆ. BJP ಅವರು ಬಂದರು ಮಹಾರಾಷ್ಟ್ರದ ಮಂದಿರಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ದುಡ್ಡನ್ನು ಕೊಡ್ತಾರೆ. ಈಗ ಸಿದ್ದರಾಮಯ್ಯ ಬಂದಿದ್ದಾರೆ, ಇವರು ಕೂಡ 11 ಕೋಟಿ ಕೊಟ್ಟಿದ್ದಾರೆ. ಬಜೆಟ್ ತೆಗೆದು ನೋಡಿ, ನೀವು ಎಲ್ಲ ಡಾಕ್ಯುಮೆಂಟ್ ತೆಗೆದು ನೋಡಿ ಗೊತ್ತಾಗುತ್ತೆ. ಸೊ ಇವರು ಮಹಾರಾಷ್ಟ್ರದ ಮಂದಿರಗಳಿಗೆ ದುಡ್ಡು ಕೊಡ್ತೀರಾ, ಹಂಗಂದ್ರೆ ಮಹಾರಾಷ್ಟ್ರದ ಗಾಡಿಗಳು ಬಂದಾಗ ನಮ್ಮ ಮೇಲೆ ಯಾಕೆ ಚಪ್ಪಲಿ ಕಲ್ಲು ಎಸಿತೀರಾ? ಸೊ ಇದೇ ನನ್ನ ಪ್ರಶ್ನೆ ಆಗಿತ್ತು. ನನಗೇನಿದನ್ನು ಸುಧಾರಣೆ ಮಾಡಿ ಅನ್ನೋದಿರಲಿಲ್ಲ. ಸೊ ನೀವು ರಾಜಕಾರಣಿಗಳು ಅಲ್ಲಿ ಹೋಗಿ ನಿಮ್ಮ ಎಲ್ಲ ಕಂಪ್ನಿಗಳನ್ನ, ಫ್ಯಾಕ್ಟ್ರಿಗಳನ್ನ ಮಾಡ್ತೀರಾ, ಮಹಾರಾಷ್ಟ್ರದ ರಾಜಕಾರಣಿಗಳು ಬಂದು ಇಲ್ಲಿ ಮಾಡ್ತಾರೆ, ನಿಮ್ಮ ಸಂಬಂಧ ಚೆನ್ನಾಗಿದೆ, ಜನರನ್ನ ಯಾಕೆ ಸಾಯಿಸ್ತಾ ಇದ್ದೀರಾ ಅನ್ನೋದಷ್ಟೇ ನನ್ನ ಪ್ರಶ್ನೆ ಆಗಿತ್ತು. ಬಟ್ ನಾನು ಅವಾಗ ಓಟ್ ಹಾಕುವಾಗ ಇಲ್ಲಿರುವವರು ಕೆಲಸ ಮಾಡ್ತಾರೆ ಇಲ್ಲೋ ನೋಡಿದರೆ ನನಗೆ ಈ ರೀತಿ ಆಗ್ತಾ ಇರಲಿಲ್ಲ. ಸೊ ನಾನು ಅದನ್ನೇ ಆ್ಯಸ್ ಇಟ್ ಈಸ್ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದರ ಪರಿಣಾಮ ಏನಾಯ್ತಪ್ಪ ಅಂತಂದರೆ, ನನಗೆ ಲೋನ್ ಕೊಟ್ಟಿಲ್ಲ ಅಂತೇಳಿ ನಾನು ಧ್ವನಿ ಎತ್ತಿದ್ದಕ್ಕೆ, ನನ್ನೊಂದಿಗೆ ಈ ರೀತಿ ಆಗಿದೆ ಅಂತೇಳಿ ಧ್ವನಿ ಎತ್ತಿದ್ದಕ್ಕೆ, ಸೊ ಇವತ್ತು ನಾನು ಬರೀ ಕರ್ನಾಟಕದಲ್ಲಿ ನನಗೆ ಲೋನ್ ಸಿಗ್ತಾ ಇಲ್ಲ ಗುರು. ಮಹಾರಾಷ್ಟ್ರದಲ್ಲೂ ಎಲ್ಲೂ ಕೂಡ ನಾನು ಲೋನ್ ಅಪ್ಲಿಕೇಶನ್ನೇ ತೊಗೋತಾ ಇಲ್ಲ, ಗೋವಾದಲ್ಲಿ ಕೂಡ ತೊಗೋತಾ ಇಲ್ಲ. ಬರೀ ಲೋನಿಗಷ್ಟೇ ಅಲ್ಲ, ಎಲ್ಲ ತರಹದ ಸ್ಟಾರ್ಟಪ್ ಯೋಜನೆಗಳಿಂದ, ಸ್ಟಾರ್ಟಪ್ ಫಂಡಿಂಗ್ ಪ್ರೋಗ್ರಾಮ್ಗಳಿಂದ, ಸ್ಟಾರ್ಟಪ್ ಇನ್ಕ್ಯುಬೇಷನ್ ಆ್ಯಂಡ್ ಎಕ್ಸಲ್ರೇಷನ್ ಪ್ರೋಗ್ರಾಮ್ಗಳಿಂದ, ಬಿಸ್ನೆಸ್ ಲೋನ್ಗಳಿಂದ, ಮತ್ತು ಕೋವರ್ಕಿಂಗ್ ಪ್ಲೇಸ್ಗಳಿರ್ತವೆ ಸಿಟಿಯಲ್ಲಿ. ಸೊ ಎಲ್ಲ ಥರಗಳಿಂದಲೂ ಕೂಡ ನಾನು ಅನ್ಅಫಿಷಿಯಲ್ ಆಗಿ ಬ್ಯಾನ್ ಆಗಿರುವೆ. ಸೊ ಎಲ್ಲಿ ಕೂಡ ನನ್ನ ಲೋನ್ ಅಪ್ಲಿಕೇಶನ್ ತೊಗೊಳ್ಳಲ್ಲ. ಈ ರೀತಿ ಒಂದು 15 ದಿವಸಗಳ ಹಿಂದೆನೇ ನಾನು ಲೋನ್ ಅಪ್ಲಿಕೇಶನ್ ಕೊಡೋಕೆ ಹೋದ್ರು ಅತ್ನಿಯಲ್ಲಿ ತೊಗೊಲಿಲ್ಲ, ಬೆಳಗಾವಲ್ಲಿ ತೊಗೊಲಿಲ್ಲ, ಮಹಾರಾಷ್ಟ್ರದಲ್ಲಿ ತೊಗೊಲಿಲ್ಲ. ಸೊ ಈಗ ನಾನು ಹೆಂಗೋ ಮಾಡಿ ಮತ್ತೆ ಕಂಪ್ಲೇಂಟ್ ಮಾಡಿ ಧ್ವನಿ ಎತ್ತಿ ಲೋನ್ ಅಪ್ಲಿಕೇಶನ್ ಕೊಟ್ಟಿರುವೆ, ತೊಗೊಂಡು ಸೈಡಲ್ಲಿ ಒಗೆದಿದ್ದಾರೆ, ಡಸ್ಟ್ಬಿನ್ಗೆ ಒಗೆದಿದ್ದಾರೆ.
ಸೊ ಈ ರೀತಿ ಮಾಡಿದರೆ ಹೆಂಗೆ? ಸೊ ಈ ರೀತಿ ನಾನೀಗ ಬರೀ 3 ರಾಜ್ಯಗಳಲ್ಲ, ಆಲ್ ಓವರ್ ಇಂಡಿಯಾದಲ್ಲೇನೆ ಎಲ್ಲ ಥರದ ಸ್ಟಾರ್ಟಪ್ ಪ್ರೋಗ್ರಾಮ್ಗಳಿಂದ ಅನ್ಅಫಿಷಿಯಲ್ ಆಗಿ ಬ್ಯಾನ್ ಆಗಿರುವೆ. ಸೊ ನಾವು ನ್ಯಾಯ ಕೇಳಕ್ಕೆ ಹೋಗ್ತೀವಿ, ಈ ರೀತಿ ಆಗತ್ತೆ, ಸರಿನಾ? ಇದರಲ್ಲಿ ಎಲ್ಲರೂ ಯಾರು ಏನು ಸಾಚೆ ಇಲ್ಲ, ಎಲ್ಲರೂ ಕೂಡ ನಾನು ಅಪ್ರೋಚ್ ಆಗಿರುವೆ, ಈ ರೀತಿ ನನ್ನ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ಅಂತೇಳಿ. ಸೊ ಇವ್ರಂತಾರೆ ನೀವು ಯಾರಿಗೆ ಓಟ್ ಹಾಕಿದ್ರಿ, ಓಟ್ ಕೇಳಿ, ಮೋದಿಜಿಯವ್ರಿಗೆ ಓಟ್ ಹಾಕಿದ್ರಲ್ಲ, ಮೋದಿಜಿಯವ್ರಿಗೆ ಹೋಗಿ ಕೇಳಿ, ಅವ್ರು ನಿಮ್ಮ ಕೆಲಸ ಮಾಡ್ತಾರೆ ಅಂತೇಳಿ. ಸೊ ಇವಾಗ ನಮಗೆ ರಿಯಲೈಸ್ ಆಗುತ್ತೆ ಎಷ್ಟು ನಮ್ಮ ಓಟು ಇಂಪಾರ್ಟೆಂಟ್ ಅಂತೇಳಿ. ಸೊ ನಾನೇನು ಕೇಳಿದ್ದೆ, ಬೇರೆಯವ್ರಿಗೆ ಕೊಟ್ಟಿರೋ ಥರ 10 ಕೋಟಿ 15 ಕೋಟಿ ಏನು ಕೇಳಿರಲಿಲ್ಲ. ನಾನು ಜಸ್ಟ್ ನನ್ನ ರೋರಿಂಗ್ ಇಂಡಿಯಾ ಟೂರಿಸಮ್ ಪ್ರಾಜೆಕ್ಟ್ ಮಾಡೋದಕ್ಕೆ ನೀವೇನು ದುಡ್ಡು ಕೊಡಿ ಅಂತ ಕೇಳಿರಲಿಲ್ಲ. ಜಸ್ಟ್ ನನಗೆ ಪರ್ಮಿಷನ್ ಕೊಡಿ, ನಾನು ಟೂರಿಸ್ಟ್ ಲೊಕೇಶನ್ಗಳನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟಿದೆನೋ ಅಷ್ಟು ಶೂಟಿಂಗ್ ಮಾಡಿಕೊಂಡು ನನ್ನ ಆ್ಯಪಲ್ಲಿ ಹಾಕ್ಕೊಂಡು ಹೋಗಿಬಿಡ್ತೀನಿ, ಇಷ್ಟೇ ಕೇಳಿದ್ದೆ. ಸೊ ಅದಕ್ಕೂ ಸಹಕಾರ ಇಲ್ಲ. ಸೊ ಈಗ ನಾನೇನು ಕೋಟಿಗಟ್ಟಲೆ ನನ್ನ ಟೋಟಲ್ ಸ್ಟಾರ್ಟಪ್ ಸೆಟಪ್ ಆಗಬೇಕಂದ್ರೆ 10 ಕೋಟಿ ಲೋನ್ ಬೇಕು. ಸೊ ಬಿಟ್ಟಿಯಾಗಿ ಏನು ಬರದೇ ಇರೋರಿಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ, 2 ಕೋಟಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ, 20-25 ಕೋಟಿ ಲೋನ್ ಕೊಟ್ಟಿದ್ದಾರೆ, ಫಂಡ್ ಕೊಟ್ಟಿದ್ದಾರೆ, ಸಬ್ಸಿಡಿ ಇರೋ ಎಲ್ಲ ಸ್ಕೀಮ್ಗಳಲ್ಲಿ ಕೊಟ್ಟಿದ್ದಾರೆ. ಒಬ್ಬನು ಕೆಲಸ ಮಾಡ್ತಾ ಇಲ್ಲ. ಆಲ್ ಓವರ್ ಇಂಡಿಯಾದಲ್ಲೇ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಇವ್ರು ಕೋಟ್ಯಾಂತರ ಕೊಟ್ಟರು ಒಬ್ಬರು ಕೆಲಸ ಮಾಡ್ತಾ ಇಲ್ಲ. ಸೊ ನಮಗೆ ಕೋಟ್ಯಾಂತರ ಆಮೇಲೆ ಕೊಡಿ, ಅಟ್ಲೀಸ್ಟ್ ನಮ್ಗೆ 5 ಲಕ್ಷ ಕೊಡಿ ಅಂತಂದ್ರೂ ಕೂಡ ಕೊಟ್ಟಿಲ್ಲ, 5 ವರ್ಷದಲ್ಲಿ ಕೊಟ್ಟಿಲ್ಲ. ಸೊ ನಮಗೆ ಪಶ್ಚಾತ್ತಾಪ ಇದೆ. ಸೊ ನಾವು ಯಾಕಾದರೂ ಕರ್ನಾಟಕದಲ್ಲಿ ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡಿದ್ವಿ, ಯಾಕಾದರೂ ಒದ್ದಾಡ್ತಾ ಇದ್ದೀವಿ ಅಂಥೇಳಿ. ಸೊ ನಾನು ಈ ಕುರಿತಾಗಿ ಮೋದಿಜಿಯವರಿಗೂ ಕೂಡ ಲೆಟರ್ ಬರೆದಿದ್ದೆ, ನೋ ರೆಸ್ಪಾನ್ಸ್. ಇಲ್ಲಿಯವ್ರ ಕಡೆಯಿಂದ ಕೆಲಸ ತೊಗೊಳಕ್ಕೆ ಹೋದರೆ ಇವ್ರು ನಮಗೆ ಸಿಗಲ್ಲ, ಇವ್ರ PR ಈ ರೀತಿ ಮಾತಾಡ್ತಾರೆ, ದುಡ್ಡು ಕೊಟ್ಟು ಹೋಗಿ ನೀವು. ಸೊ ಏನಿದ್ರ ಅರ್ಥ? ಮೀನಿಂಗ್ಲೆಸ್ ಆಗಿದೆ. ಸೊ ಮುಂದೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಿದೆ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಅಪ್ರೋಚ್ ಆದರೂ ಕೂಡ ಅವರು ಏನು ನೋ ರೆಸ್ಪಾನ್ಸ್, ಅಂದರೆ ಇವ್ರು ಯಾರೂ ನಮ್ಮ ಕೆಲಸನೇ ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ನಾನು ಮಾಡಿರೋ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾರು ಬೇಕೋ ಅವ್ರನ್ನ CM ಮಾಡಿ, ಯಾರು ಬೇಕೋ ಅವರನ್ನು PM ಮಾಡಿ, ಬಟ್ ನಿಮ್ಮ ಏರಿಯಾದಲ್ಲಿ ಮಾಡುವಾಗ ನಿಮ್ಮ ಕೆಲಸಗಳನ್ನು ಅವ್ರು ಮಾಡ್ತಾರೋ ಇಲ್ವೋ ಅಂಥೇಳಿ ನೋಡಿ ಆನಂತರ ಓಟ್ ಹಾಕಿ. ನಾನು ಹೇಳಿದ್ನಲ್ಲ, PM ಯಾರೇ ಆಗಲಿ, CM ಯಾರೇ ಆಗಲಿ, ಇವ್ರು ಯಾರೂ ಕೂಡ ನಿಮ್ಮ ಕೆಲಸ ಮಾಡಲ್ಲ. ನಿಮ್ಮ ಕೆಲಸವನ್ನು ಯಾರು ಮಾಡ್ತಾರೆ? ನಿಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ನಿಮ್ಮ ವಾರ್ಡ್ ಸದಸ್ಯರು, ನಿಮ್ಮ ಕಾರ್ಯಕರ್ತರು, ನಿಮ್ಮ MLA, ನಿಮ್ಮ MP ಕೆಲಸ ಮಾಡ್ತಾರೆ ಹೊರತಾಗಿ CM PM ನಿಮ್ಮ ಯಾವುದೇ ಕೆಲಸಗಳನ್ನು ಮಾಡಲ್ಲ. ನೀವು ಅಷ್ಟೇ ಕಂಪ್ಲೇಂಟ್ ಮಾಡಿ, ಅಲ್ಲಿ ಹೋಗಿ ಬೊಬ್ಬೆ ಹೊಡೀರಿ, ಏನು ಮಾಡಿದರೂ ಏನೂ ಆಗಲ್ಲ. ಸೊ ಅದಕ್ಕಾಗಿ ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ, ನೀವು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಏರಿಯಾದಲ್ಲಿ. ಸೊ ಏನಾಗಿದೆ ಅಂತಂದರೆ, ನಾವು ಇವರನ್ನೇ PM ಮಾಡಬೇಕು ಅಂಥೇಳಿ 543 ಸೀಟ್ಗಳಲ್ಲೆಲ್ಲ ಕೂಡ ಅಯೋಗ್ಯರನ್ನೇ ತಂದುಬಿಡ್ತೀವಿ. ಸೊ ಈ ಮೋದಿಜಿ ಫೋಟೋ ಹೆಸರಲ್ಲಿ ಕರ್ನಾಟಕದಲ್ಲಿ 28 ಜನ ಹಂಗೆ ಏನು ಕೆಲಸ ಮಾಡದೆ, ಏನೂ ಅರ್ಹತೆ ಇಲ್ಲದೆ ಇದ್ದರೂ ಕೂಡ MP ಆಗಿಬಿಟ್ರು. ಸೊ ಇವ್ರು ಯಾರೂ ಕೂಡ ಕರ್ನಾಟಕದ ಸಮಸ್ಯೆಗಳನ್ನು ಹೋಗಿ ಮೋದಿಜಿಯವರ ಹತ್ರ ಕಣ್ಣಲ್ಲಿ ಕಣ್ಣಿಟ್ಟು ಮುಂದೆ ನಿಂತು ಮಾತನಾಡುವ ಧೈರ್ಯ ತೋರಿಸಲಿಲ್ಲ. ಸಂಸತ್ನಲ್ಲಿ ಕೂಡ ಮಾತನಾಡಿ ಏನೂ ಕೊಡಲಿಲ್ಲ. ಸೊ ಸ್ಟಾರ್ಟಪ್ ಯೋಜನೆಗಳಲ್ಲಿ ನಮಗೇನು ಸಿಕ್ಕಿಲ್ಲ. ಸೊ ಇದನ್ನ ಕೇಳಿದ್ರು ಕೂಡ ನಮ್ಮ ಮೇಲೇ ಮತ್ತೆ ಅನ್ಯಾಯ ಆಗತ್ತೆ, ದೌರ್ಜನ್ಯ ಆಗತ್ತೆ, ಪೊಲೀಸ್ನವರ ಕಡೆಯಿಂದ ಹೆದರಿಸುವ ಪ್ರಯತ್ನ ಆಗತ್ತೆ, ಸಂಘಟನೆಗಳಿಂದ ಅಟ್ಯಾಕ್ ಮಾಡಿಸುವ ಕೆಲಸ ಆಗತ್ತೆ. ಸೊ ನಾವೇನು ತಪ್ಪು ಕೇಳ್ತಾ ಇದ್ದೀವಿ ಗುರು? ಎಲ್ರಿಗೂ ಕೊಡ್ತಾ ಇದ್ದೀರಾ, ಕೋಟ್ಯಾಂತರ ಕೊಡ್ತಾ ಇದ್ದೀರಾ. ಸೊ ನಮಗೆ ಯಾಕೆ 5 ಲಕ್ಷ ಕೊಡ್ತಾ ಇಲ್ಲ ಅಷ್ಟೇ ಕೇಳಿರೋದು, ಬಟ್ ಇವರು ಮಾಡಲ್ಲ. ಸೊ ಈ ರೀತಿ ನಾವು ಇವರನ್ನೇ ಮಾಡ್ಬೇಕಂತೇಳಿ 543 ಸೀಟುಗಳಲ್ಲಿ ಇಂಥವ್ರನ್ನ ತರ್ತೀವಿ. ಸೊ ಪಾರ್ಟಿಗೆ ಏನು ಬೇಕಾಗಿರುತ್ತೆ? ದುಡ್ಡು ಬೇಕಾಗಿರುತ್ತೆ. ಯಾವನು ತನ್ನ ಸ್ವಂತ ಜೇಬಿನಿಂದ 100 ಕೋಟಿ 200 ಕೋಟಿ ಖರ್ಚು ಮಾಡಿ ಗೆದ್ದು ಬರ್ತಾನೋ ಅಂಥವನಿಗೆ ಟಿಕೆಟ್ ಕೊಡೋದು ಎಲ್ಲ ಪಾರ್ಟಿಗಳ ಮೇಲ್ ಗೋಲ್ ಆಗಿರುತ್ತೆ. ಸೊ ಅಂಥದ್ರಲ್ಲಿ ಭ್ರಷ್ಟ ದುಷ್ಟ ರೇಪಿಸ್ಟರೇ ಚುನಾವಣೆಗಳೇ ನಿಂತಾರೆ, ಕ್ರಿಮಿನಲ್ಗಳೇ ನಿಂತಾರೆ, ಅವರೇ ಗೆದ್ದು ಬರ್ತಾರೆ. ಸೊ ನಮ್ಮ ಏರಿಯಾದ MP ಕ್ರಿಮಿನಲ್ ಆಗಿರುವಾಗ ಕೆಲಸ ಹೆಂಗಾಗತ್ತೆ ಅಂತ ನೀವು ಯೋಚನೆ ಮಾಡಬೇಕು. ಸೊ ನೀವು ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಓಟ್ ಹಾಕೋದಕ್ಕಿಂತ ಮುಂಚೆ ನಿಮ್ಮ ಏರಿಯಾದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವ್ರು ಯೋಗ್ಯರ ಅಥವಾ ಇಲ್ವಾ ಅಂತ ಹೇಳಿ ನೋಡಿ. ಸೊ ನಿಮಗೆ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಬೇಕಂತಂದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಓಟ್ ಹಾಕುವುದಕ್ಕಿಂತ ಮುಂಚೆ ಒಂದು ಸರ್ತಿ ಕಡ್ಡಾಯವಾಗಿ ಯೋಚನೆ ಮಾಡಬೇಕು. ನಿಮ್ಮ ಪರ್ಸ್ನಲ್ ನೀಡ್ಸ್ಗಳೇನು, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನಿದೆ ನಿಮ್ಮ ಅವಶ್ಯಕತೆ ಅಂತ ನೀವು ಯೋಚನೆ ಮಾಡಬೇಕಲ್ಲ. ನಿಮಗೆ ಮನೆ ಬೇಕಾ, ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಬೇಕಾ, ನಿಮಗೆ ಹೆಲ್ತ್ ಬೇಕಾ, ನಿಮ್ಮ ತಂದೆ ತಾಯಿಗಳಿಗೆ ಹೆಲ್ತ್ ಫೆಸಿಲಿಟಿ ಬೇಕಾ, ಹಾಸ್ಪಿಟಲ್ ಬೇಕಾ, ಸ್ಕೂಲ್ ಬೇಕಾ, ಕಾಲೇಜ್ ಬೇಕಾ, ನಿಮ್ಮ ಮಕ್ಕಳಿಗೆ ಓದಕ್ಕೆ ಬೇಕಲ್ಲ, ಸ್ಕೂಲ್ ಕಾಲೇಜ್ ಬೇಕು, ನಿಮಗೇನಾದರೂ ಆದರೆ ಹಾಸ್ಪಿಟಲ್ ಬೇಕು, ಓಡಾಡೋಕ್ಕೆ ಒಳ್ಳೆ ರೋಡ್ಗಳು ಬೇಕು, ಇರೋಕ್ಕೆ ಚೆನ್ನಾಗಿರೋ ಮನೆ ಬೇಕು, ನಿಮ್ಮ ಮಕ್ಕಳ ಎಜುಕೇಷನ್ ಆದ ತಕ್ಷಣ ಅವ್ರಿಗೆ ಜಾಬ್ ಬೇಕು. ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಬರೀರಿ, ಒಂದು ಲಿಸ್ಟ್ ಮಾಡಿ. ನಮ್ಮ ಮನೆಯಲ್ಲಿ 5 ಜನ ಇದ್ದೀವಿ, ಸೊ ನಮ್ಮ ಅಪ್ಪನಿಗೆ ಇದು ಇದೆ, ಇದು ಬೇಕು, ನಮ್ಮ ಅಮ್ಮನಿಗೆ ಇದಿದೆ, ಇದು ಬೇಕು, ನನ್ನ ಮಗಳಿಗೆ ಇದು ಬೇಕು, ಮಗನಿಗೆ ಇದು ಬೇಕು. ಸೊ ಇಷ್ಟೆಲ್ಲ ನೀವು ಬರೀರಿ. ನಿಮ್ಮ ವೈಯಕ್ತಿಕ ನೀಡ್ಸ್ಗಳೇನು ಅವುಗಳನ್ನು ಬರೀರಿ. ಸೊ ಅದಾದ ನಂತರ ಪ್ರೊಫೆಷ್ನಲ್ ನೀಡ್ಸ್ಗಳೇನು ಬರೀರಿ. ನಾನು ಹೇಳಿದ್ನಲ್ಲ ನಿಮಗೆ, ಪ್ರೊಫೆಷ್ನಲ್ ನೀಡ್ಸಲ್ಲಿ ಏನು ಬರುತ್ತೆ, ಈಗ ನಾನು ಸ್ಟಾರ್ಟಪ್ ಮಾಡ್ತಾ ಇರುವೆ. ಸೊ ನಮಗೆ ಎಲ್ಲ ಕಡೆಯಿಂದ ಏನೂ ಲಾಭ ಆಗಿಲ್ಲ ಅಂತೇಳಿ ಕೇಳಿದಾಗ ಬ್ಯಾನ್ ಮಾಡಿಬಿಟ್ರೆ ಹೆಂಗೆ?
ಅನ್ಅಫಿಷಿಯಲ್ ಬ್ಯಾನ್ ಮಾಡಿದ್ದಾರೆ. ಅಂದರೆ ನಮ್ಮ ದೇಶದಲ್ಲಿ ಮತ್ತೊಂದೇನು ಪ್ರಾಬ್ಲಮ್ ಇದೆ ಅಂತಂದರೆ, ಎಷ್ಟು ಜನ ಸರ್ಕಾರಿ ಆಫೀಸರ್ಗಳಿದ್ದಾರೆ, ಪೊಲೀಸ್ನವ್ರು ಇರ್ತಾರೆ, ಇವರಿಗೆ ರಿಟರ್ನಲ್ಲಿ ಕೊಡಿ ಅಂತ ಕೇಳೋ ಧೈರ್ಯ ಆಗಲ್ಲ. ಓರಲ್ ಆರ್ಡರ್ಗಳನ್ನು ಇವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾವನೋ ಒಬ್ಬ ರಾಜಕಾರಣಿ ಬಂದುಬಿಟ್ಟು ಪೊಲೀಸ್ನವ್ರಿಗೆ ಹೇಳಿದರೆ ಇವನ್ನ ಕರ್ಕೊಂಡು ತಂದು ಕುಣಿಸು ಅಂತಂದರೆ ಇವ್ನು ಕುಣಿಸ್ಬಿಡ್ತಾನೆ. ಕೇಳಬೇಕಾತ ರಾಜಕಾರಣಿಗೆ ಹೇಳಬೇಕು, ರಿಟರ್ನಲ್ಲಿ ಕೊಡಿ ಸಾಹೇಬ್ರೆ, ಅವಾಗ ನಾನು ಕರ್ಕೊಂಡು ತಂದು ಕುಣಿಸ್ತೀನಿ. ಆತ ಏನಾದರೂ ಉಲ್ಟಾ ಹೊಡೆದ್ರೆ ಎದುರು ಬಿದ್ದರೆ ನನ್ನ ಜಾಬ್ ಹೋಗುತ್ತೆ ಅಂತೇಳಿ ಇವ್ನು ಹೇಳಬೇಕು. ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದರೆ ಇವನೇ ದುಡ್ಡು ಕೊಟ್ಟು ಬಂದಿರ್ತಾನೆ ಪೊಲೀಸಪ್ಪ ಕೋಟ್ಯಾಂತರ. ಸೊ ಅದು ರಿಕವರಿ ಆಗಬೇಕಂದ್ರೆ ಇಲ್ಲಿ ಚಮಚಾಗಿರಿ ಮಾಡಲೇಬೇಕಾಗತ್ತೆ. ಬರೀ ಇವ್ರಂದ್ರೆ ಇವ್ರು ಅಷ್ಟೇ ಅಲ್ಲ, ಹಾಸ್ಪಿಟಲ್ಗೆ ಹೋಗಿ, ಎಲ್ಲೇ ಹೋಗಿ, ನೀವು ತಹಸೀಲ್ದಾರ್ ಆಫೀಸಿಗೆ ಹೋಗಿ, ರೆವಿನ್ಯೂ ಆಫೀಸಿಗೆ ಹೋಗಿ, ITO ಆಫೀಸಿಗೆ ಹೋಗಿ, ಈವನ್ DC ಆಫೀಸಿಗೆ ಹೋದರೂ ಕೂಡ ಅಲ್ಲಿ ಹಂಗೆ ಇದೆ. ಈ ಸರ್ಕಾರಿ ಅಧಿಕಾರಿಗಳು ಓರಲ್ ಆರ್ಡರನ್ನು ಎಕ್ಸಿಕ್ಯೂಟ್ ಮಾಡೋದನ್ನು ನಿಲ್ಲಿಸಬೇಕು. ಇವ್ರು ಬಾಯಿ ಮಾತಿನಿಂದ ಹೇಳ್ತಾರೆ, ಇವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಇದೇ ರೀತಿ ಆಗುತ್ತೆ. ನೀವು ಅದಕ್ಕಾಗಿ ಪ್ರೊಫೆಷ್ನಲ್ ನೀಡ್ಸಲ್ಲಿ ನೋಡಬೇಕು, ನನಗೆ ಜಾಬ್ ಇದೆನೋ ಇಲ್ವೋ, ನನ್ನ ಮಕ್ಕಳು ಇಂಜಿನಿಯರಿಂಗ್ ಮಾಡಿದ್ದಾರೆ, ಬೇರೆ ಬೇರೆ ಡಿಗ್ರಿಗಳನ್ನ ಮಾಡಿದ್ದಾರೆ, ಇವರಿಗೆ ಮಾರ್ಕೆಟಲ್ಲಿ ಸರ್ಕಾರ ಜಾಬ್ ಕೊಡ್ತಾ ಇದೆಯೋ ಇಲ್ವೋ ಅಂತ ಹೇಳಿ ನೋಡಬೇಕು. ನನ್ನ ಮಗ ಅಥವಾ ಮಗಳು ಸ್ಟಾರ್ಟಪ್ ಮಾಡಿದ್ದಾರೆ, ಇಲ್ಲ ಬಿಸ್ನೆಸ್ ಮಾಡಿದ್ದಾರೆ, ಇದಕ್ಕೆ ಫಂಡ್ ಸಿಗ್ತಾ ಇಲ್ವಾ ನೋಡಬೇಕು, ಲೋನ್ ಸಿಗ್ತಾ ಇಲ್ವಾ ಅಂತೇಳಿ ನೋಡಬೇಕು. ಸೊ ಪ್ರೊಫೆಷ್ನಲ್ ನೀಡ್ಸ್ಗಳಲ್ಲಿ ಇಷ್ಟೆಲ್ಲ ನೋಡ್ಬೇಕು ನೀವು. ಸೊ ನೀವು ಫಸ್ಟು ನೀವಿದ್ರೇ ದೇಶದಲ್ಲಿ ನೀವೇ ಇರ್ದಿದ್ರೆ ದೇಶದ ತೊಗೊಂಡೇನು ಮಾಡೋದಿದೆ? ಜನನೇ ಇಲ್ಲ ಅಂತಂದರೆ ಫಸ್ಟ್ ಜನ. ಅದಕ್ಕಾಗಿಯೇ ಪ್ರಜಾಪ್ರಭುತ್ವ ಕೊಟ್ಟಿರೋದು. ಪರ್ಸ್ನಲ್ ಏನು ಬೇಕೋ ನೋಡಿ. ಈಗ ನೀವು ಯಾರಿಗೆ ಓಟ್ ಹಾಕ್ಬೇಕಂತ ಇದ್ದೀರಲ್ಲ, ನಿಮ್ಮ ಏರಿಯಾದಲ್ಲಿ MLA ಮತ್ತು MP ಗಳು ಅವ್ರು ಕೆಲಸ ಮಾಡ್ತಾರೆ ಇಲ್ವೋ ನೋಡಿ, ನಿಮ್ಮ ಪರ್ಸ್ನಲ್ ಕೆಲಸಗಳನ್ನ, ನಿಮ್ಮ ಪ್ರೊಫೆಷ್ನಲ್ ಕೆಲಸಗಳಿಗೆ ಹಾಕ್ತಾರೆ ಇಲ್ವೋ ನೋಡಿ. ಅದಾದ ನಂತರ ನೀವು ದೇಶದ ಯೋಚನೆ ಮಾಡಿ. ದೇಶಕ್ಕೂ ಕೂಡ ಕಂಟ್ರಿ ನೀಡ್ಸ್, ದೇಶಕ್ಕೂ ಕೂಡ ಅವಶ್ಯಕತೆಗಳಿವೆ ಅಲ್ಲ, ಸರಿನಾ? ದೇಶ ಅಭಿವೃದ್ಧಿ ಆಗಬೇಕು, ಜಗತ್ತಿನ ಮಟ್ಟದಲ್ಲಿ ದೊಡ್ಡ ಲೆವೆಲ್ಗೆ ಹೋಗಬೇಕು, ವಿಶ್ವಗುರು ಆಗಬೇಕು, ಎಲ್ಲ ಆಗಬೇಕಂತಂದರೆ ಸೊ ಇಲ್ಲಿ ಬೇಕಲ್ಲ ಅಂತಹ ಮುಂದಾಲೋಚನೆ ಇರಬೇಕು. ಯಾರು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೋ ಅವರ ಕ್ಯಾರೆಕ್ಟರ್ ಕ್ಲೀನ್ ಇರಬೇಕು, ಪ್ರಾಪರ್ಟಿ ಪೇಪರ್ಸ್ ಎಲ್ಲ ರೈಟ್ ಇರಬೇಕು, ಕ್ಲೀನ್ ಇರಬೇಕು, ಅವರು ಸಜ್ಜನರಾಗಿರಬೇಕು. ಅವರೇ ಭ್ರಷ್ಟ ದುಷ್ಟ ರೇಪಿಸ್ಟರೇ ಆಗಿದ್ದರೆ, ಇಲ್ಲಿ ರೇಪಿಸ್ಟರ್ ಅಂತಂದರೆ ಅವರೇ ರೇಪ್ ಮಾಡ್ಬೇಕಂತಲ್ಲ, ಯಾರು ಈ ರೇಪಿಸ್ಟ್ಗಳನ್ನ ಬಚಾವ್ ಮಾಡ್ತಾ ಇರ್ತಾನೋ ಅವನು ಒಂಥರ ರೇಪಿಸ್ಟ್ ಅಂದಂಗೆನೆ, ಯಾರು ಭ್ರಷ್ಟ ದುಷ್ಟರನ್ನ ಬಚಾವ್ ಮಾಡ್ತಾನೋ ಅವನು ಕೂಡ ಭ್ರಷ್ಟ ದುಷ್ಟ ಅಂದಂಗೆನೆ. ಸೊ ಅವನೇ ಮಾಡಬೇಕು ಅಂತಲ್ಲ, ಅವನು ಮಾಡಿರೋ ಇಂಥ ಹಲ್ಕ ನನ್ನ ಮಕ್ಕಳನ್ನು ಆತ ತನ್ನ ಪಾರ್ಟಿಯಲ್ಲಿ ಇಟ್ಕೊಂಡಿದ್ರೆ, ಅವನನ್ನೇ MP ಮಾಡಿದರೆ, ಅವನನ್ನೇ ಮಿನಿಸ್ಟರ್ ಮಾಡಿದರೆ, ಅವನು ಹೇಳ್ದಂಗೆ ಕುಣಿತಾ ಇದ್ದರೆ, ಅವನ ಮೇಲೆ ಯಾವುದೇ ಆ್ಯಕ್ಷನನ್ನು ತೆಗೆದುಕೊಳ್ಳದೆ ಅವನನ್ನು ಬಚಾವ್ ಮಾಡ್ತಾ ಇದ್ದರೆ, ಇವನು ಕೂಡ ಭ್ರಷ್ಟ ದುಷ್ಟ ರೇಪಿಸ್ಟನೇ ಅಂದಂಗೆ. ಸೊ ಕಂಟ್ರಿಗೆ ಒಂದು ಇಮೇಜ್ ಬರಬೇಕು, ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು, ದೇಶವಾಸಿಗಳಿಗೆಲ್ಲ ನ್ಯಾಯ ಸಿಗಬೇಕು, ಸವಲತ್ತುಗಳು ಸಿಗಬೇಕು, ಒಂದೆಲ್ಲರೂ ಕೂಡ ಸುಖಿಯಿಂದ ಸುರಕ್ಷತೆಯಿಂದ ಬದುಕಬೇಕಂತಂದರೆ ಇಲ್ಲಿ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬರಬೇಕು. ಸೊ ಆ ಕೆಲಸಗಳು, ಅಷ್ಟೊಂದು ಅರ್ಹತೆಗಳು ಇವರಿಂದ ಆಗುತ್ತಾ ಇಲ್ವಾ ನೋಡಿ. ಸೊ ಇವು ಬೇಸಿಕ್ ನೀಡ್ಸ್ಗಳು, ನಿಮ್ಮ ಅಗತ್ಯತೆಗಳು. ಇಷ್ಟಾದ ತಕ್ಷಣ ನೀವು ಯೋಚನೆ ಮಾಡಿ ಪರ್ಸ್ನಲ್ ಗೋಲ್ಸ್ ಏನು, ನಿಮ್ಮ ಜೀವನದಲ್ಲಿ ನೀವು ಇದನ್ನು ಮಾಡೋಕೆ ಹೊಂಟಿದ್ದೀರಾ, ನಿಮಗೆ ಇದು ಬೇಕಾಗಿದೆ, ಸೊ ಇಂಥವ್ರಿಗೆ ಓಟ್ ಹಾಕಿದರೆ ಇದು ಆಗತ್ತೋ ಇಲ್ವೋ ಅಂಥೇಳಿ ಯೋಚನೆ ಮಾಡಿ. ಪ್ರೊಫೆಷ್ನಲ್ ಗೋಲ್ಸು, ಈಗ ನಾನು ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ, ನನಗೆ 10 ಕೋಟಿ ಲೋನ್ ಬೇಕಾಗಿದೆ, ನನಗೆ ಬೇಡ ನಿಮ್ಮ ಗ್ರ್ಯಾಂಟ್ ಬೇಡ, ನಿಮ್ಮ ಸಬ್ಸಿಡಿ ಕೂಡ ಬೇಡ, ನನಗೆ ನಿಯತ್ತಾಗಿ 10 ಕೋಟಿ ಲೋನ್ ಕೊಡಿ, ನಾನು ತೀರಿಸ್ತೀನಿ ಅಸಲು ಬಡ್ಡಿ ಸಮೇತ. ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ನೀವು ಕೋಲೆಟ್ರಲ್ ಸೆಕ್ಯೂರಿಟಿ ಇಲ್ದೇ 15 ಕೋಟಿ ಕೊಟ್ಟಿದ್ದೀರಾ, 60 ನಮ್ಮ ಏರಿಯಾದಲ್ಲಿ 60 ಜನರಿಗೆ ಕೊಟ್ಟಿದ್ದೀರಾ. ಅವ್ರು ಇಲ್ಲಿ ತನಕ ಒಂದು ಪ್ರಾಡಕ್ಟನ್ನು ಸರ್ವಿಸನ್ನು ಮಾರ್ಕೆಟಿಗೆ ಕೊಟ್ಟಿಲ್ಲ. ದೇಶದಲ್ಲೆಲ್ಲ ಲೆಕ್ಕ ಹಾಕೋಕೆ ಕೂತ್ರೆ 4 ಲಕ್ಷ ಕೋಟಿಗಿಂತಲೂ ಜಾಸ್ತಿ ದುಡ್ಡನ್ನು ಇದರಲ್ಲಿ ಕೊಟ್ಟಿದ್ದೀರಾ, ಎಲ್ಲ ಯೋಜನೆಗಳನ್ನ ಸೇರಿಸಿ. ಬಟ್ ನನಗೊಬ್ಬನ ಕೊಡೋಕೆ ಏನಾಗಿತ್ತು? ಸೊ ನನಗೆ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಈ ರೀತಿ ಮಾತಾಡ್ತಾ ಇರುವೆ. ನನಗೆ ಯಾರ ಮೇಲೇನೂ ಈಗ ಪ್ರೀತಿನೂ ಉಳಿದಿಲ್ಲ, ನಂಬಿಕೆನೂ ಉಳಿದಿಲ್ಲ, ದ್ವೇಷ ಅಂತೂ ಉಳಿದೇ ಇಲ್ಲ, ದ್ವೇಷ ಮಾಡೋಕ್ಕೇ ಹೋಗಲ್ಲ. ಯಾಕಂದರೆ ನೀವು ನಮ್ಮನ್ನು ನಿಮ್ಮವ್ರಂತ ನೋಡಲಿಲ್ಲ ಅಂತಂದರೆ ಓಟ್ ಹಾಕಿದ್ರು ಕೂಡ ನಾವ್ಯಾಕೆ ನಿಮ್ಮನ್ನು ನಮ್ಮವ್ರಂತ ನೋಡಬೇಕು? ಪ್ರೀತಿಯನ್ನು ಕೋಪವನ್ನು ವ್ಯಕ್ತಿ ಯಾರ ಮೇಲೆ ತೋರಿಸ್ತಾನಪ್ಪ ಅಂತಂದರೆ ಆ ವ್ಯಕ್ತಿ ನನ್ನವನಿದ್ರೆ ಅನ್ನೋ ಭಾವನೆ ಇದ್ದರೆ ಮಾತ್ರ ತೋರಿಸ್ತಾನೆ. ಸೊ ಇಲ್ಲೇನು ಉಳಿದೇ ಇಲ್ಲ ಅಂತಂದರೆ ಏನು ಪ್ರೀತಿ ಏನು ಕೋಪ ಎರಡೂ ಕೂಡ ಇಲ್ಲ. ಸೊ ಇನ್ನು ಕಂಟ್ರಿಯ ಗೋಲ್ಗಳು, ದೇಶಕ್ಕೂ ಕೂಡ ಗುರಿಗಳಿರ್ತವೆ. ಸೊ ಇವುಗಳನ್ನೆಲ್ಲ ಯಾರು ನಿಭಾಯಿಸ್ತಾರೋ, ಯಾರು ಈಡೇರಿಸ್ತಾರೋ ಅನ್ನೋದು ಕಾನ್ಫಿಡೆಂಟ್ ಬರುತ್ತೋ, ಸರಿಯಾಗಿರ್ತಾರೋ ಅವ್ರಿಗೆ ನೀವು ಓಟ್ ಕೊಡಬೇಕು. ಸೊ ಅದನ್ನು ಬಿಟ್ಟು ಇಲ್ಲಿ ಯಾರೋ ಪ್ರೈಮ್ ಮಿನಿಸ್ಟರ್ ಆಗಬೇಕಂತೇಳಿ ಕಣ್ಮುಚ್ಚಿ ನಿಮ್ಮ ಏರಿಯಾದಲ್ಲಿ ಕತ್ತೆಗಳನ್ನು ಆಯ್ಕೆ ಮಾಡ್ಕೊಂಡು ಬಿಟ್ರೆ ನಿಮ್ಮ ಯಾವುದೇ ಕೆಲಸ ಆಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನು ನೀವು ಜಾತಿ, ಧರ್ಮ, ಮತ, ಪಂಗಡ, ಸೊ ನನಗೆ ಆ ಬಿಟ್ಟಿ ಭಾಗ್ಯ ಕೊಡ್ತಾರೆ, ಪುಕ್ಸಟ್ಟೆಯಾಗಿ ಇದನ್ನು ಕೊಡ್ತಾರೆ, ಅದನ್ನು ಕೊಡ್ತಾರೆ ಅಂತೇಳಿ ನೀವು ಕೂಡ ಕಣ್ಮುಚ್ಚಿ ಒತ್ತಿದ್ರೆ ಸೊ ನಿಮ್ಮ ಯಾವುದೇ ಕೆಲಸ ಆಗಲ್ಲ. ಬರೀ ಊಟ ಮಾಡೋದಕ್ಕೆ ನಾವು ಹುಟ್ಟಿಲ್ಲ, ಸೊ ನಮ್ಮದು ಒಂದು ಜೀವನ ಇದೆ ಅಂತಂದರೆ ನಾವು ದುಡಿದು ಮುಂದೆ ಬರ್ತೀವಿ. ನೀವು ಕೇಳಬೇಕು, ಎಜುಕೇಷನ್ ಕೊಡಿ, ಲೋನ್ ಕೊಡಿ, ಜಾಬ್ ಕೊಡಿ, ಇದು ಕೇಳ್ಬೇಕು. ಅಂದ್ಬಿಟ್ಟು ಏನೋ ಒಂದು ರೇಷನ್ ಕೊಟ್ಟರು ಅದು ಕೊಟ್ಟರು ಅಂತೇಳಿ ಓಟ್ ಹಾಕೋದಲ್ಲ, ಅದು ಸರಿಯಾಗಿರುವ ಸಿದ್ಧಾಂತ ಅಲ್ಲ. ಸೊ ಇವರು ಅಷ್ಟೊಂದು ನಿಮ್ಮ ಮೇಲೆ ಪ್ರೀತಿ ಉಕ್ಕಿ ಬರ್ತಾ ಇದ್ರೆ, ನಿಮ್ಮ ಮೇಲೆ ಕನಿಕರ ಬರ್ತಾ ಇದ್ರೆ ಎಜುಕೇಷನ್ ಫ್ರೀ ಮಾಡಿ.
ಯಾಕೆ ಮಾಡಲ್ಲ? ಯಾಕಂದರೆ ಎಲ್ಲ ಸ್ಕೂಲ್ಗಳೇನಿವೆ ರಾಜಕಾರಣಿಗಳದ್ದೇ ಇವೆ, ರೈಟ್? ಇನ್ನು ಅಷ್ಟೊಂದು ನಿಮಗೆ ಬಡವರ ಮೇಲೆ ಪ್ರೀತಿ ಉಕ್ಕಿ ಬರ್ತಾ ಇದ್ರೆ ಅಂದರೆ ಹಾಸ್ಪಿಟಲ್ಗಳನ್ನ ಫ್ರೀ ಮಾಡಿಬಿಡಿ. ಮಾಡಲ್ಲ, ಯಾಕಂದರೆ ಎಲ್ಲ ದವಾಖಾನೆಗಳು ರಾಜಕಾರಣಿಗಳದ್ದೇ ಇವೆ, ಸರಿನಾ? ಎಲ್ಲ ಕಂಪನಿಗಳು ಕೂಡ ರಾಜಕಾರಣಿಗಳದ್ದೇ ಆಗಿವೆ. ಸೊ ನಾವು ಬಡವರೇನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ನಿಯತ್ತಾಗಿ ಮಾಡೋಕ್ಕೆ ಹೋಗ್ತೀವಿ, ನಾವು ಒದ್ದಾಡ್ತೀವಿ. 50,000 ಲೋನ್ಗಳಿಗೂ ಕೂಡ ಒದ್ದಾಡ್ತೀವಿ, 5 ಲಕ್ಷ ಲೋನ್ಗಳಿಗೂ ಕೂಡ ಒದ್ದಾಡ್ತೀವಿ. ಕಾರಣ ಕೊಡದೆ ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದರೆ ನಾವೊಂದು ಫೈಟ್ ಮಾಡ್ಬೋದಪ್ಪ, ಇದಿದೆ ಮಾಡಿ ಅಂಥೇಳಿ. ಬಟ್ ನೀವು ಏನು ಮಾಡ್ತೀರಾ? ಕಾರಣನೇ ಕೊಡಲ್ಲ. ನಮ್ಮ ಫೈಲನ್ನು ಹರಿದೆಲ್ಲೋ ಡಸ್ಟ್ಬಿನ್ಗೆ ಹೋಗಿತೀರಾ. ಅಪ್ಲಿಕೇಶನನ್ನು ಕೊಟ್ಟರೆ, ಕಂಪ್ಲೇಂಟ್ ಅರ್ಜಿಯನ್ನು ಕೊಟ್ಟರೆ ರಿಸೀವ್ಡನ್ನೇ ಕೊಡಲ್ಲ. ರಿಸೀವ್ಡ್ ಕೊಟ್ಟರೆ ಕೆಲಸ ಮಾಡ್ಬೇಕಾಗತ್ತೆ, ನಾವು ಕೇಳ್ತೀವಿ ಏನಾಯ್ತು ಅಂತೇಳಿ. ಸೊ ಈ ರೀತಿಯಾದ ಸಿಸ್ಟಮ್ ಇದೆ. ಸೊ ಈ ರೀತಿಯಾದ ಸಿಸ್ಟಮ್ ಯಾಕಿದೆಪ್ಪ ಅಂತಂದರೆ ನಾನು ಮಾಡಿರುವ ತಪ್ಪನ್ನೇ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ನಮ್ಮ ಗೋಲ್ ಏನಾಗಿರ್ಬೇಕಪ್ಪ ಅಂತಂದರೆ, ನನ್ನ ಏರಿಯಾಗೆ ಈಗ MP ಇಲೆಕ್ಷನ್ ಬಂದಿದೆ ಅಂತಂದರೆ ನನಗಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಸುರಕ್ಷತೆಗಾಗಿ, ನನ್ನ ಸಕ್ಸಸ್ಗಾಗಿ ಯಾರು ಕೆಲಸ ಮಾಡ್ಬೋದು, ನನ್ನ ನೆಮ್ಮದಿಗೆ ಯಾರು ಹೆಗಲಿಗೆ ಹೆಗಲನ್ನು ಕೊಟ್ಟು ನಿಲ್ಬೋದು, ನನ್ನೊಂದಿಗೆ ಏನಾದರೂ ಆದರೆ ನನ್ನ ಶಾಸಕ ಬಂದು ನಿಲ್ತಾನೆ, ನನ್ನ ಸಂಸದ ಬಂದು ನಿಲ್ತಾನೆ, ಅದಕ್ಕಾಗಿ ನಾನು ಇವನಿಗೆ ಹಾಕ್ತಾ ಇದ್ದೀನಿ ಅನ್ನೋ ಯೋಚನೆಯನ್ನು ನಾನು ಇಲ್ಲಿಯೂ ತನಕ ಮಾಡ್ತಾ ಇಲ್ಲ, ಯಾರೂ ಮಾಡ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಏನು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಈಗ ಸದ್ಯಕ್ಕೆ ಹಾಟ್ ಟಾಪಿಕ್ ಆಗಿದೆ, ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕಾ, ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಬೇಕು. ಏನಾಗಿ ಏನೂ ಪ್ರಯೋಜನ ಇಲ್ಲ. ಅವ್ರು ಯಾರು ಕೂಡ ನಿಮ್ಮ ಕೆಲಸ ಮಾಡಲ್ಲ. ನಾನು ಹೇಳಿದ್ನಲ್ಲ, ನಾನೇ ಸುತ್ತಾಗಿ ನನ್ನ ಸ್ಟಾರ್ಟಪ್ ಪ್ರಾಬ್ಲಮ್ಗೋಸ್ಕರ ಮೋದಿಜಿಯವರಿಗೂ ಕಂಪ್ಲೇಂಟ್ ಲೆಟರ್ ಕೊಟ್ಟರು ಕೂಡ ಯಾವುದೇ ಕೆಲಸ ಆಗಿಲ್ಲ, ಇಲ್ಲಿ ತನಕ ಆಗಿಲ್ಲ. ಸಿದ್ದರಾಮಯ್ಯ ಅವರಿಗೂ ಕೂಡ ಕಂಪ್ಲೇಂಟ್ ಲೆಟರನ್ನು, ಅರ್ಜಿಯನ್ನು ಹಾಕಿದ್ರು ಕೂಡ ಯಾವುದೇ ಥರನಾದ ಒಂದು ನಯಾ ಪೈಸಾ ಕೂಡ ಕೆಲಸ ಆಗಿಲ್ಲ. ಸೊ ಹಿಂಗಿರುವಾಗ ನಾವು ಓಟ್ ಯಾಕೆ ಹಾಕಬೇಕು? ಯೋಚನೆ ಮಾಡಬೇಕಲ್ಲ. ಅದೇ ನಿಮ್ಮ ಏರಿಯಾದಲ್ಲಿ ನೀವು ಮುಂಚೆ ಯೋಚನೆ ಮಾಡಿ ಓಟ್ ಹಾಕಿದರೆ ನೀವು ಹೋಗಿ ಹಕ್ಕಿನಿಂದ ಕೇಳ್ತೀರಾ. ಬಟ್ ನೀವಲ್ಲೇನು ಮಾಡೇ ಇಲ್ಲ ಅಂತಂದರೆ ಕೇಳೋಕೆ ಆಪ್ಷನ್ ಇಲ್ಲ. ನೀವು ಮೋದಿಜಿಯವರನ್ನಾದರೂ ಪ್ರಧಾನಮಂತ್ರಿ ಮಾಡಿ, ರಾಹುಲ್ ಗಾಂಧಿಯವರನ್ನಾದರೂ ಪ್ರಧಾನಮಂತ್ರಿ ಮಾಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಏರಿಯಾದಲ್ಲಿರುವ ಈ 543 ಜನ ಏನಿದಾರಲ್ಲ, ಇವರನ್ನು ಒಳ್ಳೆಯವರನ್ನು ಆಯ್ಕೆ ಮಾಡಿ. ನೀವು ಯಾರನ್ನು ಸಂಸದ ಅಂತ ಹೇಳಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಲ್ಲ, ಅವನನ್ನು ಒಳ್ಳೆಯವನನ್ನು ಆಯ್ಕೆ ಮಾಡಿ. ಅವನು ನಿಮ್ಮ ಕಷ್ಟಕ್ಕಾಗಬೇಕು, ನಿಮ್ಮ ಪ್ರಾಬ್ಲಮ್ಗಳನ್ನು ಬಗೆಹರಿಸಬೇಕು, ನಿಮಗಾಗಿ ನಿಲ್ಲಬೇಕು. ಸೊ ನಿಮ್ಮ ರಾಜ್ಯಕ್ಕೆ ಅನ್ಯಾಯ ಆದಾಗ, ನಿಮಗೆ ಅನ್ಯಾಯ ಆದಾಗ ಹೋಗಿ ಅಲ್ಲಿ ಸೆಂಟ್ರಲಲ್ಲಿ, ಸಂಸತ್ತಿನಲ್ಲಿ ಆತ ಮಾತಾಡಬೇಕು. ಈಗ ನಾನು ಬರ್ತಾ ಇರೋದು ಗಡಿ ಇಶ್ಯೂ ಇದೆ, ಬೆಳಗಾವಿ ಬಾರ್ಡರಲ್ಲಿ ಗಡಿ ಇಶ್ಯೂ ಇದೆ. ಈ ರಾಜ್ಯದ ರಾಜಕಾರಣಿಗಳು ಅಂದರೆ ಕರ್ನಾಟಕದ ರಾಜಕಾರಣಿಗಳು, ಮಹಾರಾಷ್ಟ್ರದ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿದ್ದಾರೆ. ಇವರು ಬರೋವಾಗ 10 ಪೊಲೀಸ್ ಜೀಪ್ಗಳನ್ನು, ಆರ್ಮಿಯವರನ್ನು ಸೆಕ್ಯೂರಿಟಿಗೆ ತೊಗೊಂಬರ್ತಾರೆ. ಬಟ್ ಇಲ್ಲಿ ಜನಗಳು ಒಂದು ಗಾಡಿ ತೊಗೊಂಡು ಹೋಗೋವಾಗ ಇಲ್ಲಿ ಹೆರಾಸ್ಮೆಂಟ್ ಆಗುತ್ತೆ, ಅಲ್ಲಿ ಹೆರಾಸ್ಮೆಂಟ್ ಆಗುತ್ತೆ. ಸೊ ನೀವು ಈ ಏರಿಯಾದಲ್ಲಿರೋರು ಯೋಚನೆ ಮಾಡಬೇಕು. ನನ್ನ ಸಂಸದ ಅಲ್ಲಿ ಹೋಗಿ ಬಿಸ್ನೆಸ್ ಮಾಡ್ತಾನೆ, ಮಹಾರಾಷ್ಟ್ರದ ಮಂತ್ರಿಗಳಿಗೆ ದುಡ್ಡು ಕೊಡ್ತಾನೆ, ಎಲ್ಲ ಮಾಡ್ತಾನೆ, ಬಟ್ ಇಲ್ಲಿ ಜನರ ಓಡಾಡುವಾಗ ನಾವು ಸಾಯ್ತೀವಿ ಇಲ್ಲಿ ಬಡವರು. ಯೋಚನೆ ಮಾಡ್ಬೇಕು ನೀವು. ಅದೇ ರೀತಿ ನಿಮ್ಮ ಏರಿಯಾದಲ್ಲಿ ನೀವು ಯೋಚನೆ ಮಾಡಿ. ಸೊ ನಿಮ್ಮ ಏರಿಯಾದಲ್ಲಿ ಯಾವುದಾದ್ರೂ ದೊಡ್ಡ ದೊಡ್ಡ ರೇಪ್ ಕಾಂಡಗಳಾಗಿರ್ತವೆ, ಆವಾಗ ನಿಮ್ಮ ಸಂಸದನ ಮಾತಾಡಿದ್ನ? ನಿಮ್ಮ ಏರಿಯಾದಲ್ಲಿ ನಿಮಗೇನು ಸವಲತ್ತುಗಳಿಲ್ಲ, ಆವಾಗ ನಿಮ್ಮ ಸಂಸದ ಮಾತಾಡ್ತಾ ಇದ್ದಾನ? ನಿಮ್ಮ ಏರಿಯಾದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ಗಳಿವೆ, ಅವುಗಳನ್ನು ಸರಿ ಮಾಡುವುದಕ್ಕಾಗಿ ನಿಮ್ಮ ಸಂಸದ ಡೆಲ್ಲಿಗೆ ಹೋಗಿ ಅಲ್ಲಿ ಮಾತಾಡಿ ದುಡ್ಡನ್ನು ತರ್ತಾನ, ಅನುದಾನ ತರ್ತಾನ? ಇದನ್ನೆಲ್ಲ ಯೋಚನೆ ಮಾಡಿ ಓಟ್ ಹಾಕಿ. ಅದನ್ನು ಬಿಟ್ಟು ಇವರು ಪ್ರೈಮ್ ಮಿನಿಸ್ಟರ್ ಆಗಬೇಕಂತೇಳಿ ಕತ್ತೆಗಳನ್ನು ಆಯ್ಕೆ ಮಾಡೋಕ್ಕೆ ಹೋಗಬೇಡಿ. ಸೊ ಇದೇ ನನ್ನ ರಿಕ್ವೆಸ್ಟ್ ಆಗಿದೆ. ಕ್ರಿಮಿನಲ್ಗಳನ್ನು ಆಯ್ಕೆ ಮಾಡೋಕ್ಕೆ ಹೋಗಬೇಡಿ. ನೀವು ಯಾರನ್ನೇ ಆಯ್ಕೆ ಮಾಡಿ, ನನಗೆ ಯಾರ ಜೊತೆ ಕೂಡ ಕೊಡೋದು ತಗೊಳ್ಳೋದು ಏನೂ ಇಲ್ಲ. ಸೊ ಈ ರೀತಿ ನೀವು ಮಾಡಿದರೆ, ಯೋಚನೆ ಮಾಡಿ ಓಟ್ ಹಾಕಿದರೆ ನಿಮಗೆ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಸಿಗ್ತಾರೆ. ಈಗ ಮೋದಿಜಿಯವರು ಇದ್ದಾರೆ, ಸದ್ಯಕ್ಕೆ ಮೋದಿಜಿಯವರ ಒಂದು ಟೋಟಲ್ ಗ್ಯಾಂಗನ್ನು ನೋಡಿ, ಒಂದು ಗ್ರೂಪನ್ನು ನೋಡಿ. ಸೊ ಮೋದಿಜಿಯವರ ಪಕ್ಷದಲ್ಲಿ ಎಷ್ಟು ಜನ ಕ್ರಿಮಿನಲ್ಗಳು ಬಂದಿದ್ದಾರೆ, ಎಷ್ಟು ಜನ ಭ್ರಷ್ಟರು ಬಂದಿದ್ದಾರೆ, ಎಷ್ಟು ಜನ ದುಷ್ಟರು ಬಂದಿದ್ದಾರೆ, ಇವರೇ ಇದ್ದಾರೆ. ಭ್ರಷ್ಟ, ದುಷ್ಟ, ರೇಪಿಸ್ಟರೇ ಜಾಸ್ತಿ ಜನ ತುಂಬಿಕೊಂಡಿದ್ದಾರೆ. ಇನ್ನು ಇವರು BJP ವತಿಯಿಂದ ಎಷ್ಟು ಜನರನ್ನು ರಾಜ್ಯಸಭಾ ಸದಸ್ಯರು ಮಾಡಿದಾರೋ ಅದರಲ್ಲಿ ಆಲ್ಮೋಸ್ಟ್ ಆಲ್ ಜನ ಎಲ್ಲ ಖುದ್ದು ರೇಪ್ ಕೇಸ್ಗಳನ್ನ, ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ, ಇಲ್ಲ ಈ ರೇಪಿಸ್ಟ್ಗಳನ್ನು ಬಚಾವ್ ಮಾಡಿರುವ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಧಾರ್ಮಿಕ ಭಯೋತ್ಪಾದಕರನ್ನೇ ನೀವು ಏನು ಮಾಡಿದ್ದೀರಾ, ರಾಜ್ಯಸಭಾ ಸದಸ್ಯರು ಮಾಡಿದ್ದೀರಾ. ಇನ್ನು ಶೈಕ್ಷಣಿಕ ಭಯೋತ್ಪಾದಕರು, ಊರು ತುಂಬ ಎಲ್ಲ ಇವ್ರದೇ ಕಾಲೇಜು, ಎಲ್ಲ ಸಿಟಿಗಳಲ್ಲಿ ಇವ್ರದೇ ಮೆಡಿಕಲ್ ಕಾಲೇಜು, ಇವ್ರದೇ ಇಂಜಿನಿಯರಿಂಗ್ ಕಾಲೇಜು, ಇಂಥರ ಶೈಕ್ಷಣಿಕ ಭಯೋತ್ಪಾದಕರನ್ನು ಮಾಡಿದ್ದೀರಾ, ಭ್ರಷ್ಟರನ್ನು ಮಾಡಿದ್ದೀರಾ. ಒಳ್ಳೆಯವ್ರನ್ನ ಎಲ್ಲಿ ಮಾಡಿದ್ದೀರಾ ನೀವು? ಬರೀ ಇಂಥವರನ್ನೇ ಆಯ್ಕೆ ಮಾಡ್ಕೊಂಡು ಕುಂತಿದ್ದೀರಾ. ಸೊ ಇನ್ನು ಕಾಂಗ್ರೆಸ್ನವ್ರು ಏನು ಸಜ್ಜನರಲ್ಲ, ಅವರು ಕೂಡ ಇದನ್ನೇ ಮಾಡಿದ್ದಾರೆ. ಭಾರತದಲ್ಲಿ 2 ಪಾರ್ಟಿ ಇವೆ, ಒಂದು ಕಾಂಗ್ರೆಸ್ಸು, ಒಂದು BJP, ಒಂದು ಲೆಫ್ಟು, ಒಂದು ರೈಟು. ಇನ್ನು ಮಿಕ್ಕ ಎಷ್ಟು ಪಾರ್ಟಿಗಳಿವೆಯೋ ಎಲ್ಲವೂ ಕೂಡ ಇವರದ್ದೇ ಸಬ್ ವಿಂಗ್ಗಳಿವೆ. ಉದಾಹರಣೆಗಾಗಿ ಈಗ ಶಿವಸೇನೆ ಇದೆ ಅಂತಂದರೆ ಅದು BJPಯ ಒಂದು ವಿಂಗ್ ಇರುತ್ತೆ, ಬಟ್ ಅವ್ರು ಹೇಳಲ್ಲ. ಈಗ NCP ಇದೆ, ರಾಷ್ಟ್ರವಾದಿ ಕಾಂಗ್ರೆಸ್ಸು, ಅದು ಕಾಂಗ್ರೆಸ್ಸಿನ ವಿಂಗ್ ಇರುತ್ತೆ, ಹೇಳಲ್ಲ. ತೃಣಮೂಲ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಸಿನ ವಿಂಗ್ ಇದೆ, ಹೇಳಲ್ಲ. ಆಮ್ ಆದ್ಮಿ
BJP ವಿಂಗ್ ಇದೆ, ಅವ್ರು ಹೇಳ್ಕೊಳ್ಳಲ್ಲ. ಇವ್ರು ಹೆಂಗೆ ಮಾಡಿದ್ದಾರೆ, ಮೇನ್ 2 ಪಾರ್ಟಿ, ಈ 2 ಪಾರ್ಟಿಗಳಲ್ಲಿ ಎಲ್ಲಿ ಓಟ್ಗಳು ಜಾಸ್ತಿಯಾಗಿ ಇಲ್ಲ ಕಮ್ಮಿ ಬಿದ್ದು ಸೋಲೋ ಥರ ಇರುತ್ತೋ ಅಲ್ಲಿ ಅಪೋಸಿಷನ್ನ ಓಟ್ಗಳನ್ನು ಕಟ್ ಮಾಡುವುದಕ್ಕಾಗಿ ಈ ಸಣ್ಣ ಸಣ್ಣ ರೀಜನಲ್ ಪಾರ್ಟಿಗಳನ್ನು ಮಾಡ್ಕೊಂಡು ಕುಂತಿದ್ದಾರೆ. ಸೊ ಇದು ಸೀಕ್ರೆಟ್ ಇರುತ್ತೆ. ಒಂದು ಸಲ BJP ಬರುತ್ತೆ, ಒಂದು ಸಲ ಕಾಂಗ್ರೆಸ್ ಬರುತ್ತೆ. ಸೊ ನೀವು 10 ವರ್ಷದ ಹಿಂದೆ ಮೋದಿಜಿಯವ್ರಿಗೆ ಯಾಕೆ ಓಟ್ ಹಾಕಿದ್ರಿ? ಕಾಂಗ್ರೆಸ್ನವ್ರು ಸರಿ ಇಲ್ಲ, ಭ್ರಷ್ಟಾಚಾರಿಗಳಿದ್ದಾರೆ, ಏನೂ ಕೆಲಸ ಮಾಡಲ್ಲ, ಬರೀ ಕ್ರಿಮಿನಲ್ಗಳನ್ನ ರಕ್ಷಣೆ ಮಾಡ್ತಾರೆ, ಜನಗಳಿಗಾಗಿ ಏನೂ ಮಾಡಲ್ಲ, ಕಾಂಗ್ರೆಸ್ನವ್ರು ಕೆಟ್ಟವ್ರು ಅಂತಲೇ ನೀವು BJPಗೆ ಓಟ್ ಹಾಕಿದ್ದೀರಿ. ಹೌದು ತಾನೇ? ಅದಕ್ಕಾಗಿಯೇ ನೀವು BJPಯನ್ನು ತಂದ್ರಲ್ಲ. ಈಗ ನಿಮಗೇನು ಅನಿಸ್ತಾ ಇದೆ? ಸದ್ಯಕ್ಕೆ ಆಲ್ಮೋಸ್ಟ್ ಆಲ್ ಜನರಿಗೆ BJP ಅವ್ರು ಏನೂ ಕೆಲಸ ಮಾಡಿಲ್ಲ, ಇವರು ಕೊಟ್ಟವರು ಅಂತೇಳಿ ನೀವು ಮತ್ತೆ ಕಾಂಗ್ರೆಸ್ಸಿಗೆ ತರ್ತಾ ಇದ್ದೀರಾ. ಸೊ ಒಂದು ಸಲ BJP ಬರುತ್ತೆ, ಒಂದು ಸಲ ಕಾಂಗ್ರೆಸ್ ಬರುತ್ತೆ. ಸೊ ಈ ರೀತಿ ಒಬ್ಬರಾದ ತಕ್ಷಣ ಇದೇ ರೀತಿ ರೊಟೇಷನಲ್ಲಿ ಬರೋದ್ರಿಂದ ಏನಾಯಿತು, ಇವರೆಲ್ಲರೂ ಕೂಡ ಇವ್ರ ಮಕ್ಕಳು ಫಾರಿನಲ್ಲಿ ಓದ್ತಾರೆ, ಇವ್ರ ಮಕ್ಕಳು ಯಾರೂ ಇಲ್ಲಿ ಎಜುಕೇಷನ್ ತಗೊಳ್ಳೋಕ್ಕೂ ಬರಲ್ಲ, ಹೆಲ್ತ್ ಫೆಸಿಲಿಟಿಗಾಗಿ ಹಾಸ್ಪಿಟಲ್ಗಳಿಗೂ ಅಡ್ಮಿಟ್ ಆಗಲ್ಲ, ಇವರೆಲ್ಲ ಫಾರಿನ್ಗೆ ಹೋಗ್ತಾರೆ, ಇವರೆಲ್ಲ ಸಾವಿರಾರು ಕೋಟಿ ದುಡ್ಡು ಮಾಡ್ತಾರೆ. ಬಟ್ ನಿಮಗೇನಿದೆ, ನಿಮಗೆ ಬದುಕೋಕ್ಕೂ ಕೂಡ ಆಗಲ್ಲ. ಸೊ ಇದು ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮ್ ಬಗೆಹರಿಬೇಕಪ್ಪ ಅಂತಂದರೆ ನೀವು ಈ 543 ಜನರನ್ನು ಒಳ್ಳೆಯವರನ್ನು ತೊಗೊಂಬನ್ನಿ, ಹೇಳಿ ನಿಮ್ಮ ಯಾರು ನಾಯಕನಿದಾರಲ್ಲ, ನಿಮಗೆ ಮೋದಿಜಿಯವರು ನಾಯಕನಾಗಿ ಬೇಕಂತಂದರೆ ಹೇಳಿ, ನಮ್ಮ ಏರಿಯಾದಲ್ಲಿರೋದು ಕೆಲಸ ಮಾಡಲ್ಲ ಗುರು, ಇವರನ್ನು ತೆಗಿಸಿ ಬೇರೆಯವ್ರಿಗೆ ಟಿಕೆಟ್ ಕೊಡಿ, ನಾವು ಹಾಕ್ತೀವಿ, ಇಲ್ಲಾಂದರೆ ಹಾಕಲ್ಲ ಅಂತೇಳಿ ಲೆಟ್ರ್ ಬರೀರಿ. ನೋಡ್ತಾರೆ ಎಲೆಕ್ಷನ್ ಟೈಮಲ್ಲಿ. ಎಲೆಕ್ಷನ್ ಬಂತಂದರೆ ನೀವೇನು ಸ್ವರ್ಗದ ಬಾಗಿಲಲ್ಲಿ ಓದ್ಬಿಟ್ಬಿಡಿ ಅಂತಂದ್ರೂ ಕೂಡ ನಿಮಗೆ ಬಿಡ್ತಾರೆ, ನಿಮ್ಮ ಎಲ್ಲ ಹಗರಣಗಳನ್ನ ಮುಚ್ಚಾಕ್ಬಿಡಿ ಅಂತಂದ್ರೂ ಮುಚ್ಚಾಕ್ಬಿಡ್ತಾರೆ. ಯಾಕಂದರೆ ಎಲ್ರಿಗೂ ಕೂಡ ಓಟ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವ್ರು ಕೆಲಸ ಮಾಡೋದೇ ಸ್ವಲ್ಪ ಎಲೆಕ್ಷನ್ ಬಂದಾಗ. ಸೊ ನೀವು ಹೇಳಿ ಈ ರೀತಿ ಬದಲಾಯಿಸ್ಕೊಂಡು ಒಳ್ಳೆಯವರನ್ನು ನೋಡಿ, ಓಕೆನಾ? ಈಗ ನಾನು ಹೇಳ್ದಂಗೆ ನನ್ನ ಸಪೋರ್ಟು ಯಾರಿಗಿದೆ ಅಂಥೇಳಿ. ಸೊ ನನ್ನ ಸಪೋರ್ಟು ಇಬ್ಬರಿಗೂ ಕೂಡ ಇಲ್ಲ. ಯಾಕೆಂದರೆ BJP ಅವರು ಕೂಡ ನಾನು ಯಾವುದೇ ಒಂದು ಕೆಲಸ ಮಾಡಿಲ್ಲ. ಸೊ ನನಗೆ ಲೋನ್ ಬೇಕು ಸಹಾಯ ಮಾಡಿ ಅಂತಂದ್ರೂ ಕೂಡ ಮಾಡಿಲ್ಲ. ಸೊ ನಮಗೆ ಈ ರೀತಿ ಟಾರ್ಚರ್ ಆಗ್ತಾಯಿದೆ ಪೊಲೀಸ್ನವರ ಕಡೆಯಿಂದ ಅಂತಂದಾಗಲೂ ಕೂಡ ಸಹಾಯ ಮಾಡಿಲ್ಲ. ಇನ್ನು ನೆಕ್ಸ್ಟ್ ನಮಗೆ ಕಾರಣ ಕೊಡದೆ ಎಲ್ಲ ಕಡೆಯಿಂದ ಅನ್ಅಫಿಷಿಯಲ್ ಆಗಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಕ್ರಿಮಿನಲ್ಗಳು. ಸೊ ನಮಗೂ ಕೂಡ ಸ್ಟಾರ್ಟಪ್ಗಳಿಗೆ ಅವಕಾಶ ಕೊಡಿ. ಸೊ ನಮಗೂ ಕೂಡ ಬೆಳೆಯೋ ಹಕ್ಕಿದೆ, ನಮಗೂ ಕೂಡ ಬಿಸ್ನೆಸ್ ಮಾಡೋ ಹಕ್ಕಿದೆ, ನಮಗೂ ಕೂಡ ಲೈಸೆನ್ಸ್ಗಳನ್ನ ಕೊಡಿ. ಸೊ ನಮಗೂ ಕೂಡ ಲೋನನ್ನು ಕೊಡಿ, ಗ್ರ್ಯಾಂಟು ಮತ್ತು ನಿಮ್ಮ ಸಬ್ಸಿಡಿಗಳು ಹಾಳಾಗಿ ಹೋಗಲಿ, ಅಟ್ಲೀಸ್ಟ್ ನಮಗೆ ಲೋನ್ ಆದರೂ ಕೊಡಿ ಅಂತಂದರು. 5 ಲಕ್ಷ ಲೋನ್ ಕೂಡ ಕೊಟ್ಟಿಲ್ಲ. 5 ಲಕ್ಷ ಮುದ್ರಾ ಲೋನಲ್ಲಿ ಹೆಂಗಿದೆ, ನಿಮಗೆ ಸಿವಿಲ್ ಸ್ಕೋರ್ 0 ಇದ್ರೂ ಕೂಡ ಲೋನ್ ಕೊಡಿ ಅಂತಿದೆ. ಹೌದಾ? ನಾನು ಏನೂ ಇಲ್ಲ ಅಂತಂದ್ರೂ ಕೊಡ್ಬೋದಲ್ಲ. ಸೊ ನಮಗಂತೂ ನೀವು ಹೇಳೋ ಥರ ಟ್ಯಾಲೆಂಟೇ ಇಲ್ಲ ಅಂತ ಅನ್ಕೊಳ್ಳೋಣ. ಬಟ್ ನಮ್ಗೆ 5 ಲಕ್ಷನಾದರೂ ಕೊಡ್ಬೋದಿತ್ತಲ್ಲ, ಕೊಟ್ಟು ನೋಡ್ಬೋದಿತ್ತಲ್ಲ. 5 ವರ್ಷದಲ್ಲಿ ಒಂದು ಅವಕಾಶನಾದರೂ ಕೊಡ್ಬೋದಿತ್ತಲ್ಲ ನಮಗೆ, ನಮ್ಮ ಸ್ಟಾರ್ಟಪ್ಗೆ. ಕೊಟ್ಟಿಲ್ಲ. ಸೊ ಹಾಗಾಗಿ ಇವರಿಗೆ ಏನು ಓಟ್ ಹಾಕಿ, ನಾನೀಗ ಆಲ್ರೆಡಿ ಇವ್ರಿಗೆ ಓಟ್ ಹಾಕಿರುವೆ, ಬಟ್ ಕೆಲಸ ಮಾಡಿಲ್ಲ. ಇನ್ನು ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯ ಬಂದಿದ್ದಾರೆ. ಸೊ ಇವ್ರಿಗೆ ಲೆಟ್ರ್ ಬರೆದು ಕೂಡ, ಅರ್ಜಿ ಹಾಕಿದ್ರು ಕೂಡ, ಇವರ ಒಂದು ಪಾರ್ಟಿಯ ಲೀಡರ್ಗಳಿಗೆ ಅಪ್ರೋಚ್ ಆದರೂ ಕೂಡ ಇವ್ರದ್ದು ಏನಿಲ್ಲ, ಏನೂ ಕೆಲಸ ಇಲ್ಲ. ಅಂದರೆ ವಿಜಯನೇ ಇಲ್ಲ ಅವ್ರಿಗೆ. ನಾವು ಕೊಟ್ಟಿದ್ದೀವಲ್ಲ ಬಿಟ್ಟಿಯಾಗಿ ಭಾಗ್ಯಗಳನ್ನು, ರೇಷನ್ ಕೊಟ್ಟಿದ್ದೀವಲ್ಲ, ಫ್ರೀ ಬಸ್ ಮಾಡಿದ್ದೀವಲ್ಲ, ಮುಗೀತು. ನಮ್ಮ ವೋಟರ್ಗಳು ಇವ್ರನ್ನಿದ್ದಾರೆ. ನಮ್ಮ ವೋಟರ್ಗಳಿಗೆ ಏನು ಬೇಕಲ್ಲ ನಾವು ಕೊಟ್ಟಿದ್ದೀವಿ, ಅವರಿಗೆ ಅಷ್ಟು ಕೊಟ್ಟಿದ್ದೀವಿ. ಇವ್ರು ಮತ್ತೆ ಬಂದು ಓಟ್ ಹಾಕ್ತಾರೆ ನಮಗೆ ಲೋಕಸಭೆಯಲ್ಲಿ, ಏನೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ರಾಹುಲ್ ಗಾಂಧಿ ಆಲ್ ಓವರ್ ಇಂಡಿಯಾದಲ್ಲಿ ನ್ಯಾಯ ಯಾತ್ರೆ, ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಕಾಣಿಸಲ್ವಾ? ಸೊ ನಮಗೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಇದೀವಾ ಇಲ್ವಾ? ನಾವು ಭಾರತದವ್ರಲ್ವಾ? ಸೊ ನಾವು ಹಿಂದೂಗಳು ಲೆಕ್ಕಕ್ಕಿಲ್ವಾ? ಸರಿನಾ? ನಾವು ಲೆಕ್ಕಕ್ಕಿಲ್ವಾ ಹಾಗಾದರೆ? ಸೊ ನಾವೇನು ಬೇರೆ ದೇಶದವರ? ಸೊ ಈಗ ನಮಗೂ ನ್ಯಾಯ ಬೇಕಂತಂದರೆ ಕೊಡಿ. ಸರಿನಾ? ನಿಮ್ಮದೇನಾದರೂ ಒಂದು ಡೆವಲಪ್ಮೆಂಟಿಗೆ ಯೋಜನೆ ಇದೆನಾ? ಹೇಳಿದ್ದೀರಾ? ಇಲ್ಲ. ಈ ಯೋಜನೆಯನ್ನು ನಾನು ತರ್ತೀನಿ, ಬಿಸ್ನೆಸ್ ಮ್ಯಾನ್ಗಳಿಗೆ ಹಿಂಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಮೋದಿಜಿಯವರು ಸ್ಟಾರ್ಟಪ್ ಯೋಜನೆ ತಂದಿದ್ರು. ಅದಕ್ಕೆ ಲಾಸ್ಟ್ ಟೈಮ್ ಅವ್ರಿಗೆ ಓಟ್ ಹಾಕಿದ್ವಿ, ಬಟ್ ಅದರಲ್ಲಿ ನಮಗೇನೂ ಲಾಭ ಆಗಿಲ್ಲ. ಸೊ ಬರೀ ಯಾರಿಗೆ ಸ್ವಾಮೀಜಿಗಳ ಲಿಂಕ್ ಇದೆ, ಯಾವನಿಗೆ ರಾಜಕಾರಣಿಗಳ ಲಿಂಕ್ ಇದೆ ಅಂಥವನಿಗೆ ಎಲ್ಲ ಸಿಕ್ಕಿದೆ. ನಮಗೆ ಇಲ್ಲಿ ನಿಯತ್ತಾಗಿ ಮಾಡೋರಿಗೆ ಏನು ಬದನೆಕಾಯಿ ಕೂಡ ಸಿಕ್ಕಿಲ್ಲ. ಸೊ ಹಿಂಗಿರುವಾಗ ನಾವು ಮತ್ತೆ ಯಾಕೆ ಓಟ್ ಹಾಕಬೇಕು? ಇನ್ನು ಕಾಂಗ್ರೆಸ್ನವ್ರಿಗೆ ಈ ಕೇಳಿದ್ರು ಕೂಡ ಇವರು ಏನು ಕೆಲಸ ಮಾಡಲ್ಲ ಅಂತಂದರೆ, ಇವ್ರಿಗೆ ಏನು ಓಟ್ ಹಾಕಿದ್ರು ಕೂಡ ಇವರು ಕೆಲಸ ಮಾಡಲ್ಲ. ಸೊ ಆಲ್ ಓವರ್ ಇಂಡಿಯಾದಲ್ಲೆಲ್ಲ ಹಿಂಗೆ ಇದೆ. ಮಣಿಪುರ್ ವಿಷಯ ಬಿಡಿ, ಭ್ರಷ್ಟಾಚಾರದ ವಿಷಯ ಬಿಡಿ, ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ವಿಷಯ ಬಿಡಿ, ಎಲ್ಲ ಬಿಸ್ನೆಸ್ ಲೋನು, ಸ್ಟಾರ್ಟಪ್ ಸ್ಕ್ಯಾಮ್ಸ್ಗಳನ್ನ ಬಿಡಿ. ಸೊ ಎಲ್ಲ ಬಿಟ್ಟರು ಕೂಡ ವೈಯಕ್ತಿಕವಾಗಿ ನಾನೆಲ್ಲ ದೇಶದ ವಿಚಾರ ಬಿಟ್ಟರೂ ಕೂಡ ಹೋಗಲಿ ಬಿಡು ಅಂಥೇಳಿ ನಾನು ವೈಯಕ್ತಿಕ ಜೀವನದಲ್ಲಿ ಯಾರೂ ನನಗೆ ಸಹಾಯ ಮಾಡೋಕ್ಕೆ ರೆಡಿ ಇಲ್ಲ. ಕಾಂಗ್ರೆಸ್ನವರು ಮಾಡೋಕ್ಕೆ ರೆಡಿ ಇಲ್ಲ, BJP ಅವರು ಮಾಡೋಕ್ಕೆ ರೆಡಿ ಇಲ್ಲ. ಸೊ ಅದಕ್ಕಾಗಿ ನಾನು 2024 ಎಲೆಕ್ಷನ್ನಲ್ಲಿ ನನ್ನ ಓಟನ್ನು ನಾನು ನೋಟಾ ಒತ್ತಾ ಇರುವೆ. ಅಂದರೆ ನನ್ನ ಓಟನ್ನು ನಾನು ಬಾದ್ ಮಾಡ್ತಾ ಇರುವೆ, ಯಾರಿಗೂ ಕೂಡ ಓಟ್ ಹಾಕ್ತಾ ಇಲ್ಲ, ನ್ಯೂಟ್ರಲ್ ಆಗಿರುವೆ. ಸೊ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ಕೆಲವೊಂದಿಷ್ಟು ಜನರಿಗೆ ಸಿಟ್ಟು ಬರುತ್ತೆ. ಸೊ ಮತ್ತೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದು, ಮತ್ತೆ ಟ್ರೋಲ್ ಮಾಡೋದು, ಮತ್ತೆ ಬುಲ್ಲಿಂಗ್ ಮಾಡೋದು, ಹೆರಾಸ್ ಮಾಡೋದು. ಸೊ ಈಗಂತೂ ನಾವು ಇದು ಸತಂತಾಗಿದ್ದೀನಿ. ನಾನು ಏನೂ ನಮಗೆ ಕೊಡಬೇಕಾದ ಸವಲತ್ತುಗಳನ್ನ ಕೊಟ್ಟಿಲ್ಲ, ಸಪೋರ್ಟ್ ಮಾಡಿಲ್ಲ.
ಸೊ ಇನ್ನೇನು ನೀವು ಟಾರ್ಚರ್ ಮಾಡೋದ್ರಿಂದ ಏನಾಗೋದಿದೇನೋ ಆಗುತ್ತೆ. ಸೊ ಇದರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ, ಹರ್ಟ್ ಆಗಿದ್ದರೆ ಸಾರಿ ಅನ್ನ ಕೇಳುವೆ, ಇದು ರಿಯಾಲಿಟಿ ಇದೆ. ಸೊ ಇದರ ಮೇಲೆ ನಾನು ಡೀಟೇಲ್ಡ್ ಆಗಿ ವಿತ್ ಪ್ರೂಫ್ ಎಲ್ಲ ವಿಡಿಯೋಗಳನ್ನು ಮಾಡಿರುವೆ. ಸೊ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಪಿನ್ನೆಡ್ ಕಮೆಂಟಲ್ಲಿ ಒಂದು ಲಿಂಕನ್ನು ಕೊಟ್ಟಿರುವೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಏನಿದೆ ಪ್ರಾಬ್ಲಮ್ಮು ಅನ್ನೋದೆಲ್ಲವೂ ಕೂಡ ಡೀಟೇಲ್ ಆಗಿ ಸಿಗುತ್ತೆ. ಸೊ ಯೋಚನೆ ಮಾಡಿ. ಸೊ ಜನಗಳ ಜಾತ್ರೆ ಇದೆ, ಸೊ ಜನಗಳ ಥರನೇ ಬಿಹೇವ್ ಮಾಡಿ, ದನಗಳ ಥರ ಬಿಹೇವ್ ಮಾಡಬೇಡಿ. ನಿಮಗೆ ಯಾರು ಇಷ್ಟನೋ ಅವರನ್ನು ಪ್ರೈಮ್ ಮಿನಿಸ್ಟರ್ ಮಾಡಿ. ನನ್ನ ಕಡೆಯಿಂದ ಎಲ್ಲದೂ ಕೂಡ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.